ते वासुदेवाय। ॐ नमो भगवते वासुदेवाय। मूकं करोति वाचालं पङ्गुं लङ्घायते गिरिं यत्कृपातमहं वन्दे श्रीगुरुं दीनतारिणम्। ॐ सुरभ्ये नमः। ॐ सुरभ्ये नमः। ॐ सुरभ्ये नमः। ओम विष्णुपादाय कृष्णप्रेष्ठाय भूतले स्वामी नितिनामिने नमस्ते गुरु सेवायां सदा निवेदिता पुण्य युवादो ಗೋಪಾಲಾರ್ಥವರ್ಣ ಶ್ರೀ ಹರೇ ಕೃಷ್ಣ. ಎಲ್ರಿಗೂ ದಂಡವತ್ ಪ್ರಣಾಮಗಳು. ಮೊನ್ನೆ ಶುಕ್ರವಾರದ ಕ್ಲಾಸಲ್ಲಿ 4ನೇ ಅಧ್ಯಾಯದ 1ನೇ ಶ್ಲೋಕವನ್ನ ನಾವು ನೋಡಿದ್ದೇವೆ. ಆ ಶ್ಲೋಕ ಹೀಗಿದೆ: ಶ್ರೀ ಭಗವಾನುವಾಚ ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನಹಂ ಅವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನುಃ ಇಕ್ಷ್ವಾಕವೇ ಬ್ರವೀತ್. ಭಗವಂತ ಹೇಗೆ ಈ ಭಗವದ್ಗೀತೆ ಸಂದೇಶವನ್ನ ಮನುಕುಲಕ್ಕೆ ಕಳಿಸಿದ್ದಾರೆ, ತಲುಪಿಸಿದ್ದಾರೆ ಅಂತ ಹೇಳಿ ಈ ಶ್ಲೋಕ ಹೇಳ್ತದೆ. ಮನುಕುಲಕ್ಕೆ ಹೇಗೆ ತಲುಪಿಸಿದ್ದಾರೆ? ಮೊದಲನೇದಾಗಿ ಸೂರ್ಯನ ಹೆಸರು ವಿವಸ್ವಾನ್ ಅಂತ ಹೇಳಿ, ಸೂರ್ಯದೇವರ ಹೆಸರು. ಸೊ ವಿವಸ್ವಾನ್ರಿಗೆ ಈ ಭಗವದ್ಗೀತೆ ಅಂದ್ರೆ ಆಧ್ಯಾತ್ಮಿಕ ವಿದ್ಯೆಯನ್ನ ಹೇಳಿಕೊಟ್ರು. ಆಮೇಲೆ ಸೂರ್ಯ ತನ್ನ ಮಗನಾದ ಮನು ಅಂದ್ರೆ ವೈವಸ್ವತನಿಗೆ ಹೇಳಿಕೊಟ್ರು. ವೈವಸ್ವತ ಆಮೇಲೆ ಮುಂದೆ ಯಾರಿಗೆ ಹೇಳ್ಕೊಟ್ರು? ವೈವಸ್ವತ ಮನು ಯಾರಿಗೆ ಹೇಳ್ಕೊಟ್ರು? ಇಕ್ಷ್ವಾಕು ರಘು ವಂಶದ ಅಧಿಪತಿ. ರಘುವಂಶದಲ್ಲಿ ಮೊದಲನೆಯಾದಂತಹ ವ್ಯಕ್ತಿ ಇಕ್ಷ್ವಾಕು. ಈ ರೀತಿಯಲ್ಲಿ ಇಕ್ಷ್ವಾಕು ಮುಂದೆ ಎಲ್ಲಾ ರಾಜಂದರಿಗೆ, ಮುಂದೆ ಬಂದಿರುವಂತಹ ಎಲ್ಲಾ ರಾಜಂದರಿಗೆ ಅದನ್ನು ಹೇಳಿದ್ದಾರೆ. ಆದ್ರೆ ಏನಾಯ್ತು? ಕಾಲಕ್ರಮೇಣವಾಗಿ ಅದು ನಶಿಸಿ ಹೋಗ್ತಾ ಇದೆ. ಯಾವುದು? ಜ್ಞಾನ ನಶಿಸಿ ಹೋಗುದಲ್ಲ, ಪರಂಪರೆ ನಶಿಸಿ ಹೋಗ್ತಾ ಇದೆ. ಆ ಪರಂಪರೆ ನಶಿಸಿ ಹೋದ ಕಾರಣ ನಾನು ನಿನಗೆ ಹೇಳ್ತೇನೆ ಅಂತ ಹೇಳಿ ಹೇಳುವಂತಹ ಶ್ಲೋಕ 2ನೇ ಶ್ಲೋಕ. ಅಲ್ಲಿಗೆ ಹೋಗೋಣ ಇವತ್ತು. ಮೊನ್ನೆ ಇದರ ಬಗ್ಗೆ ತುಂಬಾ ಚರ್ಚೆ ಮಾಡಿದ್ದೇವೆ, ಅದೇ ಕಾರಣ ಇವತ್ತು ಈ ಶ್ಲೋಕವನ್ನ ಹೆಚ್ಚು ಟೈಮ್ ತಗೊಳ್ಳೋದಿಲ್ಲ, ಮುಂದೆ ಹೋಗೋಣ. ಹಾ, ನಷ್ಟ ಆದ್ದನ್ನು ಹೇಗೆ ಭಗವಂತ ಪುನರ್ಜೀವನಗೊಳಿಸಿದ್ದಾರೆ ಅಂತ ಹೇಳಿ ನೋಡೋಣ. ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಃ ಸ ಕಾಲೇನೇಹ ಮಹತಾ ಯೋಗೋ ನಷ್ಟ ಪರಂತಪ. ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಃ ಸ ಕಾಲೇನೇಹ ಮಹತಾ ಯೋಗೋ ನಷ್ಟ ಪರಂತಪ. ಈ ಆಧ್ಯಾತ್ಮ ವಿದ್ಯೆಯಲ್ಲಿ ಆಧ್ಯಾತ್ಮ ಶಬ್ದ ಅಂತ ಹೇಳಿ ಈ ಎಲ್ಲ ಶ್ಲೋಕಗಳು ಭಗವಂತನ ನೇರ ಮುಖಾರವಿಂದ ಬಂದಂತಹ ಶ್ಲೋಕಗಳು. ಆ ಶ್ಲೋಕ ಎಲ್ಲ ಅಲ್ಲ, ಹೆಚ್ಚಿನವು. ಆದ ಕಾರಣ ಈ ಶ್ಲೋಕಗಳ ಒಂದು ಶಬ್ದ ಇದೆಯಲ್ಲ, ಅದು ನಿರಂತರವಾಗಿ ಇರುವಂತಹ ಶಬ್ದ. ಅದು ಯಾವತ್ತೂ ನಷ್ಟ ಆಗ್ಲಿಕ್ಕೆ ಅಂತ ಸಾಧ್ಯ ಇಲ್ಲ. ನಷ್ಟ ಆಗೋದು ಏನು? ಪರಂಪರೆ ನಷ್ಟ ಆಗಬಹುದು. ಆದ ಕಾರಣ ಎಲ್ಲೂ ನಷ್ಟ ಆಗದಂತಹ ವಿಚಾರ ಅಂತ ಹೇಳಿದ್ರೆ ಈ ಶಬ್ದ. ಅದು ಯಾವುದು? ಭಗವಂತನ ನಾಮ ಆಗಿರ್ಲಿ, ಭಗವಂತನ ಬಗ್ಗೆ ಆಗಿರ್ಲಿ, ಭಗವಂತನ ಭಕ್ತರ ಬಗ್ಗೆ ಆಗಲಿ ಇರುವಂತಹ ಒಂದು ಶಬ್ದ, ಅದು ನಿರಂತರವಾಗಿ ಇರುವಂಥದ್ದು. ಅದು ಭೂಲೋಕದಲ್ಲಿ ಎಲ್ಲಾ ಲೋಕದಲ್ಲಿ ವಿಸ್ತಾರವಾಗಿ ಸಿಗುವಂತಹ ಶಬ್ದ. ಆದರೆ ನಾವೀಗ ನಿತ್ಯ ಜೀವನದಲ್ಲಿ ದಿನ ಮಾತಾಡ್ತೇವಲ್ಲ, ಅದು ಭೌತಿಕ ಶಬ್ದ. ಅದು ಕ್ಷಣಿಕ. ಅದು ಯಾವತ್ತೂ ಅದಕ್ಕೆ ಕೊನೆ ಇದೆ. ಈ ಭಗವಂತನ ಬಗ್ಗೆ ನಾವು ಹಾಡೋದಾಗ್ಲಿ ಮಾತಾಡೋದಾಗ್ಲಿ ಅದಕ್ಕೆ ಸ್ಟಾಪೇ ಇಲ್ಲ. ಅದು ಎಲ್ಲಿಂದ ಎಲ್ಲಿಗೆ ಆ ಒಂದು ತರಂಗಗಳು ಎಲ್ಲಿಂದ ಎಲ್ಲಿಗೂ ಕೂಡ ಹೋಗ್ತದೆ. ಆ ತರಂಗಗಳನ್ನ ನಾವು ಹಿಡ್ಕೊಂಡು ಅದನ್ನ ಸಾಧನೆ ಮಾಡೋದೇ ಭಕ್ತಿ. ಅಂದ್ರೆ ಅದಕ್ಕೆ ಅಸೋಸಿಯೇಷನ್ ಬೇಕು. ಆ ಅಸೋಸಿಯೇಷನ್ ಇರುವಲ್ಲಿ ಹೋದ್ರೆ ನಮ್ಗೆ ಸಿಗ್ತದೆ, ಇಲ್ಲದ್ರೆ ಹೇಗೆ ಸಿಗ್ತದೆ? ಆ ತರಂಗ ಎಲ್ಲ ಕಡೆ ತರಂಗ ಇರ್ತದೆ, ಆದರೆ ಅದನ್ನು ಕ್ರೋಢೀಕರಿಸುವುದು, ಒಟ್ಟಿಗೆ ಸೇರಿಸುವುದು ಭಕ್ತರಿರುವಾಗ ಮಾತ್ರ. ದೇವಸ್ಥಾನವೂ ಅಷ್ಟೇ, ಒಟ್ಟಿಗೆ ಸೇರ್ತದೆ. ಆದ್ರೆ ದೇವಸ್ಥಾನದಲ್ಲಿ ಭಕ್ತರಿಲ್ಲ ಅಂತ ಹೇಳಿದ್ರೆ ಅದನ್ನ ನಮಗೆ ನಮ್ಮ ಕಡೆಗೆ ತಲುಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ನಾವೆಲ್ಲ ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗ್ತೇವೆ, ಆದ್ರೆ ಭಗವಂತನ ಕಥೆ ಕೇಳಲಿಲ್ಲ, ಭಗವಂತನ ಲೀಲೆ ಕೇಳಲಿಲ್ಲ ಅಂದ್ರೆ ಅದು ಕಂಪ್ಲೀಟ್ ಆಗೋದಿಲ್ಲ. ಆದ ಕಾರಣ ನಾವೆಲ್ಲ ತೀರ್ಥಯಾತ್ರೆ ಮಾಡಿದ್ರು ಕೂಡ ನಿಜವಾದ ತೀರ್ಥಯಾತ್ರೆ ಅಂತ ಹೇಳಿದ್ರೆ ಭಗವಂತನ ಬಗ್ಗೆ ಕೇಳುವುದು. ಆದ ಕಾರಣ ಅಂತಹ ಒಂದು ಭಗವದ್ ಭಕ್ತರ ಪರಂಪರೆ ಬ್ರೇಕ್ ಆಗಿದೆ. ಆದ ಕಾರಣ
ಇದನ್ನ ಭಗವಂತ ಪುನಃ ಅರ್ಜುನನ ಮುಖಾಂತರ ಎಲ್ಲರಿಗೂ ಸಿಗುವ ಹಾಗೆ ಮಾಡ್ತಿದ್ದಾರೆ. ಒಂದು ಉದಾಹರಣೆ, ವಿದುರ. ಈಗ ನಾವೆಲ್ಲ ತೀರ್ಥಯಾತ್ರೆಗೆ ಹೋಗ್ತೇವಲ್ಲ, ವಿದುರನ ಹೆಸರು ಏನಾದ್ರೂ ಗೊತ್ತಾ? ಯಾರಿಗಾದ್ರೂ ಗೊತ್ತಾ ವಿದುರನನ್ನು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ? ಯಾರಿಗಾದ್ರೂ ನೆನಪಿದ್ಯಾ? ಹೆಸರು ಅಂದ್ರೆ ಹಾಗೆಲ್ಲ, ಅವರನ್ನು ಈಗಾಗಲೇ ಉದಾಹರಣೆ ಕೊಟ್ಟಾಯ್ತು. ಆ ಉದಾಹರಣೆಯಲ್ಲೇ ಇದೆ ವಿದುರ. ವಿದುರನನ್ನು ನಡೆದಾಡುವ ತೀರ್ಥ ಅಂತ ಹೇಳ್ತಾರೆ. ಅಂದ್ರೆ ಭಗವಂತನ ಬಗ್ಗೆ ಬಿಟ್ರೆ ಬೇರೆ ಏನು ಮಾತಾಡುದಿಲ್ಲ. ಅಂದ್ರೆ ಆತರ ವ್ಯಕ್ತಿ, ಎಲ್ಲಿ ಹೋದ್ರೂ ಭಗವಂತನ ಬಗ್ಗೆ ಹೇಳುವಂತ ವ್ಯಕ್ತಿ, ಕೃಷ್ಣನ ಬಗ್ಗೆ. ಭಗವಂತ ಅಂದ್ರೆ ಬೇರೆ ಯಾರು ಅಲ್ಲ, ಕೃಷ್ಣನ ಬಗ್ಗೆ ಹೇಳುವಂತ ವ್ಯಕ್ತಿ, ಸಂಪೂರ್ಣವಾಗಿ ಭಗವಂತನ ಬಗ್ಗೆ ಯೋಚನೆ ಮಾಡುವಂತ ವ್ಯಕ್ತಿ ವಿದುರ. ಅದಕ್ಕೋಸ್ಕರ ತೀರ್ಥಿ ಕುರುವಂತಿ ತೀರ್ಥಾನಿ, ಅವ್ರು ಎಲ್ಲಿ ಹೋಗ್ತಾರೆ ಅದೆಲ್ಲ ತೀರ್ಥ ಸ್ಥಳ ಆಗಿರ್ಬೋದು, ಆದ್ರೆ ಇವರು ಹೋಗುವಾಗ ನಿಜವಾಗಿ ಅದು ತೀರ್ಥಸ್ಥಾನ ಆಗ್ತದೆ. ಯಾಕಂದ್ರೆ ಇವರು ನಡೆದಾಡುವ ತೀರ್ಥ. ಆದ ಕಾರಣ ನಾವು ನಡೆದಾಡುವ ತೀರ್ಥರ ಸೇವೆ ಮಾಡಬೇಕು, ನಡೆದಾಡುವ ತೀರ್ಥರ ಸಂಘ ಮಾಡಬೇಕು. ಈಗ ಉದಾಹರಣೆಗೆ ಶ್ರೀಲ ಪ್ರಭುಪಾದರು ನಡೆದಾಡುವ ತೀರ್ಥ, ಅವರೆಲ್ಲಿ ಹೋಗಿದ್ದಾರೆ? ಅವರು ವಿದೇಶಕ್ಕೆ ಹೋಗಿದ್ದಾರೆ. ಏನನ್ನು ಕರ್ಕೊಂಡು ಹೋಗಿದ್ದಾರೆ? ವೃಂದಾವನವನ್ನು ಹೃದಯದಲ್ಲಿ ಇಟ್ಟುಕೊಂಡು ಹೋಗಿದ್ದಾರೆ. ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಎಲ್ಲಿ ಭಕ್ತರಿರ್ತಾರೆ ಅಲ್ಲಿ ವೃಂದಾವನ ಇರ್ತದೆ. ವೃಂದಾವನ ಅಂತ ಹೇಳಿದ್ರೆ ಏನು? ಹೃದಯದಲ್ಲಿರುವಂತಹ ಭಗವಂತನ ಕಡೆಗಿರುವಂತಹ ಪ್ರೀತಿ. ಆದ ಕಾರಣ ನಾವೆಲ್ಲರೂ ಆ ವೃಂದಾವನವನ್ನು ಸೃಷ್ಟಿಸಬೇಕು. ಹೇಗೆ? ನಮ್ಮ ಹೃದಯದಲ್ಲಿ ಭಗವಂತನ ಬಗ್ಗೆ ಪ್ರೀತಿ ಇಟ್ಕೊಂಡು ಭಗವಂತ ಹೇಗೆ ಜೀವನ ನಡೆಸಿದ ಆ ರೀತಿಯ ಜೀವನ ನಡೆಸಲಿಕ್ಕೆ ನಾವು ಪ್ರಯತ್ನ ಪಡಬೇಕು. ನಾವೀಗ ಮಾಡ್ತಿಲ್ಲ, ನಾನು ಮಾಡ್ತಿಲ್ಲ, ಹೆಚ್ಚಿನವರು ಮಾಡ್ತಿಲ್ಲ, ಆದ್ರೆ ಸಾಧ್ಯ ಇಲ್ಲ ಅಂತ ಹೇಳೋದು ತಪ್ಪು. ಯಾಕೆಂದ್ರೆ ಕೆಲವರು ಹೇಳ್ತಾರೆ, ಇದೆಲ್ಲ ಸಾಧ್ಯ ಇಲ್ಲಪ್ಪ, ಅದೆಲ್ಲ ಹಳೆ ಕಾಲದಲ್ಲಿ. ಇಲ್ಲ, ಖಂಡಿತ ಹಾಗೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಪ್ರಯತ್ನ ಇಂಪಾರ್ಟೆಂಟ್. ಸಾಧ್ಯ ಉಂಟೋ ಇಲ್ವೋ ನಮಗೆ ಇಂಪಾರ್ಟೆಂಟ್ ಇಲ್ಲ, ಸಾಧ್ಯ ಉಂಟೋ ಇಲ್ವೋ ನಮ್ಮ ಕೈಯಲ್ಲಿ ಇಲ್ಲ. ಆದ್ರೆ ನಾವು ಅದಕ್ಕೆ ಅಭಿರುಚಿ ತೋರಿಸ್ತೇವಲ್ಲ, ಅದು ಇಂಪಾರ್ಟೆಂಟ್, ಅದು ಇಂಪಾರ್ಟೆಂಟ್. ಈಗ ದ್ರೌಪದಿಯ ವಸ್ತ್ರ ಎಳಿಲಿಕ್ಕೆ ಪ್ರಯತ್ನದಲ್ಲಿ ಯಾರ್ಯಾರು ಸೇರಿದ್ದಾರೆ ಅವರು ನಿಜವಾಗಿ ಹೀನ ಕೃತ್ಯಕ್ಕೆ ಸಪೋರ್ಟ್ ಮಾಡಿದವರು. ಅದೇ ರೀತಿಯಲ್ಲಿ ನಾವು ವರ್ಣಾಶ್ರಮ ಅಂದ್ರೆ ಈ ಕೃಷ್ಣ ಬದುಕಿದ ರೀತಿಯಲ್ಲಿ ನಮಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಪ್ರತಿಪಾದಿಸ್ತೇವೋ, ಆಗ ಅದೇ ರೀತಿ ನಾವು ಯಾವುದನ್ನ ಸಪೋರ್ಟ್ ಮಾಡಿದಾಗ ಆಗ್ತದೆ, ನಿಮಗೆಲ್ಲ ಗೊತ್ತಾಯ್ತು. ಅದು ಆಸುರಿ ಲಕ್ಷಣ. ಅದು ನಾವು ಹಿಂದೆ ಹಾಕ್ಬೇಕು. ನಾವು ಮಾಡ್ತಿಲ್ಲ ಅಂತ ಹೇಳ್ಬೋದು, ಅದರದ್ದು ಸಾಧ್ಯ ಇಲ್ಲ ಅಂತ ಹೇಳ್ಬಾರ್ದು. ಯಾಕೆಂತಂದ್ರೆ ಕೆಲವರು ಹೇಳ್ತಾರೆ, ಈಗಿನ ಕಾಲದಲ್ಲಿ ಏನ್ ಹೇಳ್ತಾರೆ, ಈಗಿನ ಕಾಲದಲ್ಲಿ ಎಲ್ಲ ಕೆಲಸ ಎಲ್ಲರೂ ಮಾಡೋದು ಅಂತ. ಎಲ್ಲ ಕೆಲಸ ಎಲ್ಲರೂ ಮಾಡೋದು. ಉದಾಹರಣೆಗೆ ಹೆಣ್ಣಿನ ಕೆಲಸ ಗಂಡು ಮಾಡುದು, ಗಂಡಿನ ಕೆಲಸ ಕೂಡ ಹೆಣ್ಣು ಮಾಡುವುದು, ಹೀಗೆಲ್ಲ ಚರ್ಚೆಗಳು ನಡೀತಾ ಉಂಟು. ಅಂತಹ ಸ್ಥಿತಿಗತಿಗಳು ನಮಗೆ ಒದಗಿ ಬಂದಿದೆ. ಅಂತ ಗತಿಗಳು ನಮಗೆ ಒದಗಿ ಬಂದಿದೆ. ಆಧ್ಯಾತ್ಮಿಕ ವಿಚಾರಕ್ಕೆ ಹೆಣ್ಣು ಗಂಡು ಭೇದ ಇಲ್ಲ, ಆದರೆ ಭೌತಿಕ ವಿಚಾರಕ್ಕೆ ಹೆಣ್ಣು ಗಂಡು ಭೇದ ಇದೆ. ಅದರಲ್ಲಿ ಏನು ಸಂಶಯ ಇಲ್ಲ. ಆಧ್ಯಾತ್ಮಿಕ ವಿಚಾರಕ್ಕೆ ಹೆಣ್ಣು ಗಂಡು ಭೇದ ಇಲ್ಲ, ಆದರೆ ಭೌತಿಕ ವಿಚಾರಕ್ಕೆ ಹೆಣ್ಣು ಗಂಡು ಭೇದ ಇದೆ. ಆದ ಕಾರಣ ಆ ಭೇದವನ್ನು ಅರಿತುಕೊಂಡ್ರೆ ಪ್ರತಿಯೊಬ್ಬರು, ಹೆಣ್ಣಾಗ್ಲಿ ಗಂಡಾಗ್ಲಿ, ಅರಿತುಕೊಂಡ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಸುಲಭ ಆಗ್ತದೆ. ಈಗ ಗಂಡ ಕುಡುಕ ಇದ್ರೆ ಯಾವ ಹೆಂಡತಿ ಕೂಡ ಖುಷಿಯಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅದೇ ಗಂಡ ಒಳ್ಳೆ ಓದಿದವನಾಗಿದ್ರೆ, ಓದುದು ಅಂದ್ರೆ ಶಾಸ್ತ್ರ ಸಮ್ಮತವಾದಂತ ವಿಚಾರಗಳನ್ನ ಓದಿ ಅದರ ರೀತಿಯಲ್ಲಿ ನಡೀತಾ ಇದ್ದಾನೆ ಅಂತ ಹೇಳಿದ್ರೆ, ಆಗ ಹೆಂಡತಿ ಸುಖದಲ್ಲಿರ್ತಾಳೆ, ಖುಷಿಯಲ್ಲಿರ್ತಾಳೆ. ಒಂದು ಉದಾಹರಣೆ ಅಷ್ಟೇ. ಆಮೇಲೆ ಅದು ಮನಸ್ಸಿನ ಮೇಲೆ ಇದೆ, ಆದ್ರೆ ಹೊರನೋಟಕ್ಕೆ ಕರೆಕ್ಟ್, ಅಟ್ಲೀಸ್ಟ್ ಏನೋ ಒಂದು ನೆಮ್ಮದಿ ಇರ್ತದೆ. ಇದರಲ್ಲೇ ನಮಗೆ ಅರ್ಥ ಆಗ್ತದೆ ವರ್ಣಾಶ್ರಮ ಎಷ್ಟು ಮುಖ್ಯ ಅಂತ ಹೇಳಿ. ಎಷ್ಟು ಮುಖ್ಯ. ಹೆಣ್ಣಿಗೆ ಅಥವಾ ಮಾತೆಗೆ ಹೇಗೆ ಶಕ್ತಿ ಅಂತ ಹೇಳಿದ್ರೆ, ಮನೆಯಲ್ಲಿರುವ ಯಾವುದೋ ಒಬ್ಬ ಡಿಪೆಂಡೆಂಟ್, ಹೆಣ್ಣು ಡಿಪೆಂಡೆಂಟ್ ಅಂತ ಹೇಳ್ತಾ ಇಲ್ಲ ಇಲ್ಲಿ, ಆ ಶರೀರ ಡಿಪೆಂಡೆಂಟ್. ಯಾಕೆಂದ್ರೆ ದೇವರ ಸೃಷ್ಟಿಯೇ ಹಾಗೆ. ಗಂಡು ಮತ್ತು ಹೆಣ್ಣು ಅಂತ ಹೇಳೋ ದೇಹವನ್ನು ಸೃಷ್ಟಿ ಮಾಡಿದ ಉದ್ದೇಶವೇ ಅದು. ಆದ ಕಾರಣ ಮಾತೆಗೆ ಯಾವತ್ತು ಏನ್ ಬೇಕು? ಪ್ರೊಟೆಕ್ಷನ್ ಬೇಕು. ಶ್ರೀಲ ಪ್ರಭುಪಾದ್ರು ಹೇಳ್ತಾರೆ, ಮಗು ಇರುವಾಗ ಅಪ್ಪನ ಪ್ರೊಟೆಕ್ಷನ್, ಆಮೇಲೆ ಸ್ವಲ್ಪ ಯವನಾವಸ್ಥೆ ಬರುವಾಗ ಗಂಡನ ಪ್ರೊಟೆಕ್ಷನ್, ಆಮೇಲೆ ಮುಪ್ಪು ಬರುವಾಗ ಮಕ್ಕಳು ಅಥವಾ ಯಾರಾದರೂ ರೆಸ್ಪಾನ್ಸಿಬಿಲಿಟಿ ಇರುವಂತವರ ಪ್ರೊಟೆಕ್ಷನ್ ಬೇಕೇ ಬೇಕು ಅಂತ ಹೇಳಿ. ಯಾರಿಗೆ? ಮಾತೆಯವರಿಗೆ. ಅದೇ ರೀತಿ ಮಾತೆಯವರಿಗೆ ಮಾತ್ರ ಅಲ್ಲ, ಎಲ್ಲ ವೃದ್ಧರಿಗೆ ಪ್ರೊಟೆಕ್ಷನ್ ಬೇಕು, ಎಲ್ಲ ಮಕ್ಕಳಿಗೆ ಪ್ರೊಟೆಕ್ಷನ್ ಬೇಕು.
ಮಕ್ಕಳಿಗೆ, ಮಾತೆಯರಿಗೆ ಯಾವಾಗ್ಲೂ, ಆಮೇಲೆ ವೃದ್ಧರಿಗೆ, ಆಮೇಲೆ ಹಸುವಿಗೆ, ಇವರನ್ನೆಲ್ಲ ಪ್ರೊಟೆಕ್ಷನ್ ಮಾಡಬೇಕು ಅಂತ ಹೇಳಿ ಶಾಸ್ತ್ರ ಹೇಳ್ತದೆ. ನಮ್ಮ ಗುರುಗಳು ಇದನ್ನು ತುಂಬಾ ಒತ್ತು ಕೊಟ್ಟು ಮಾತಾಡ್ತಾರೆ. ಅದೇ ವಿಚಾರವನ್ನು ನಾನು ಇಲ್ಲಿ ಹೇಳಿದ್ದೇನೆ ವಿನಃ ನಮ್ಮದೇನಿಲ್ಲ ಇದರಲ್ಲಿ. ಅದ ಕಾರಣ ಇಂಥದ್ದೆಲ್ಲ ನಷ್ಟ ಆಗಿದೆ. ಇಂಥ ವಿಚಾರಗಳೆಲ್ಲ ನಷ್ಟ ಆಗ್ತಾ ಉಂಟು. ಯಾವುದು ನಷ್ಟ ಆಗ್ತಾ ಉಂಟು? ಭಕ್ತಿ ನಷ್ಟ ಆಗ್ತಾ ಇಲ್ಲ. ಪರಂಪರೆಯ ಭಕ್ತಿಯನ್ನು ಕೊಂಡು ಹೋಗುವಂತಹ ಆ ದೋಣಿ ಒಟ್ಟೆ ಆಗಿದೆ, ರಂಧ್ರ ಆಗಿದೆ. ಆ ದೋಣಿಯನ್ನು ರಂಧ್ರ ಆದ ಕಾರಣ ಪುನಃ ಒಂದು ಹೊಸ ದೋಣಿ ಮಾಡಿ ಕೊಡ್ತಾ ಇದ್ದಾರೆ ಭಗವಂತ. ಯಾರ ಮುಖಾಂತರ? ಅರ್ಜುನನ ಮುಖಾಂತರ. ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಹು ಸ ಕಾಲೇನೇಹ ಮಹತ ಯೋಗೋ ನಷ್ಟ ಪರಂತಹ. ಯಾಕೆಂದ್ರೆ ಎಲ್ಲವೂ ಕಾಲ ಹೋದ ಹಾಗೆ ಎಲ್ಲ ಬದಲಾವಣೆ ಸಹಜ. ಬದಲಾವಣೆ ಇಲ್ಲದೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಒಬ್ಬ ವ್ಯಕ್ತಿ ಭಗವದ್ಧಾಮಕ್ಕೆ ಹೋಗುವವನು ಏನ್ ಮಾಡ್ತಾನೆ? ಎರಡನ್ನು ಜಾಗರೂಕತೆಯಿಂದ, ಯಾವುದನ್ನ ಭಗವದ್ ಪ್ರೀತಿ ಬೆಳೆಸುವುದು, ಅದೇ ರೀತಿಯಲ್ಲಿ ಭೌತಿಕವನ್ನ ರಕ್ಷಣೆ ಮಾಡುವುದು, ಇದೆರಡನ್ನ ನೋಡ್ಕೊಳ್ತಾನೆ. ಭೌತಿಕ ವಿಚಾರಗಳನ್ನ ರಕ್ಷಣೆ ಮಾಡುವುದು, ಭಗವಂತನ ಕಡೆಗೆ ಪ್ರೀತಿ ದೊರಕಿಸಿಕೊಳ್ಳುವಂಥದ್ದು, ಇದೆರಡನ್ನು ನೋಡುವವನು ಯಾರು? ನಿಜವಾದ ಭಕ್ತ. ಏನೋ ಭೌತಿಕ ವಿಚಾರದಲ್ಲಿ ಏನೋ ನಡೀತಾ ಉಂಟು, ನನಗೆ ಆಸಕ್ತಿ ಇಲ್ಲ ಅಂತ ಬಿಡುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ ಇದು ಭಗವಂತನ ಧಾಮ. ಇದು ಕೂಡ ಭಗವಂತನದ್ದೇ, ನಮ್ಮ ಸೃಷ್ಟಿ ಏನಿಲ್ಲ. ಆದ್ರೆ ಇಲ್ಲಿ ಏನೋ ಅವಘಡ, ಏನೋ ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ರೆ ಭಗವಂತನ ಭಕ್ತರು ನೋಡ್ಬೇಕು. ಅದನ್ನ ನೋಡ್ಲಿಲ್ಲ ಅಂತ ಹೇಳಿದ್ರೆ ಅದು ತಪ್ಪು. ಯಾಕೆಂತ ಹೇಳಿದ್ರೆ ಅಂತಹ ಶುದ್ಧ ಭಕ್ತರ ಲೆವೆಲ್ ಅಲ್ಲಿ ಬಲು ಅಪರೂಪ ವ್ಯಕ್ತಿಗಳಿರ್ತಾರೆ. ಬಲು ಅಪರೂಪ. ನಾವೆಲ್ಲ ಏನಾಗಿದೆ ಅಂದ್ರೆ ಸ್ವಲ್ಪ ಜಪ ಮಾಡಿ ಸ್ವಲ್ಪ ಓದಿದ್ರೆ ನಾವು ಶುದ್ಧ ಭಕ್ತರು ಅಂತ ಹೇಳುವ ಹಣೆ ಪಟ್ಟಿ ನಮಗೆ ನಾವೇ ಕಟ್ಟಿಕೊಂಡಿರ್ತೇವೆ. ಅಥವಾ ಇನ್ನೊಬ್ರು ಯಾರೋ ಸ್ವಲ್ಪ ಮಾತಾಡ್ತಿದ್ದಾನೆ ಭಗವಂತನ ಬಗ್ಗೆ ಅಂತ ಹೇಳಿದ ತಕ್ಷಣ ಹಣೆ ಪಟ್ಟಿ ಕಟ್ಟಿಬಿಡ್ತಾರೆ. ಇದು ಏನಾಗ್ತಾ ಇದೆ ಅಂತ ಹೇಳಿದ್ರೆ ಸುಮ್ಮನೆ ಮಿಥ್ಯಾಚಾರ ಆಗ್ತಾ ಉಂಟು. ಆದ ಕಾರಣ ಆ ಮಿಥ್ಯಾಚಾರದ ಲೆವೆಲ್ಗೆ ನಾವು ಹೋಗಬಾರದು. ನಾವು ನಿಜವಾಗಿ ಪ್ರಾಕ್ಟಿಕಲಿ ಏನು ಮಾಡಬೇಕು ಅದನ್ನು ಮಾಡಲೇಬೇಕು. ಅದಕ್ಕೋಸ್ಕರ ಹಿಂದಿನ ಕ್ಲಾಸ್ಗಳಲ್ಲಿ ನಾವು ರಾಜನನ್ನ ಫಾಲೋ ಮಾಡಬೇಕು. ಅಥವಾ ಯಾರು ನಿಜವಾಗಿ ರಾಜ ಆಗ್ಬೇಕು ಅಂತ ಹೇಳಿದ್ರೆ ಅವನು ಭಗವಂತನ ಭಕ್ತಿಯನ್ನ ಬೆಳೆಸಿಕೊಳ್ಬೇಕು. ಭಗವಂತನ ಭಕ್ತಿಯನ್ನು ಬೆಳೆಸಿದವನೇ ನಿಜವಾದ ರಾಜ ಆಗ್ತಾನೆ. ಯಾಕೆಂತ ಹೇಳಿದ್ರೆ ಇಲ್ಲದಿದ್ರೆ ಅವನು ಮೋಸ ಮಾಡ್ತಾನೆ, ಬೇರೆಯವರಿಗೆ ನಾನು ಹೀಗೆ ಅಂತ ತೋರಿಸ್ತಾನೆ. ನಿಜವಾಗಿ ಅವನು ಹಾಗೆ ಇರುವುದಿಲ್ಲ. ನಿಜವಾಗಿ ಹಾಗೆ ಆಗ್ಬೇಕಿದ್ರೆ ಭಗವಂತನ ಭಕ್ತರಾಗ್ಬೇಕು. ಭಗವಂತನ ಭಕ್ತರು ಯಾರು ಅಂತ ಹೇಳಿದ್ರೆ ವಿಷ್ಣು ಭಕ್ತ ಭವೇದ್ದೈವೋ ಆಸುರಿಂ ತದ್ ಅಪಾಶ್ರಯ ವಿಪಾಶ್ರಯ. ಅಂದ್ರೆ ಯಾರು ಕೃಷ್ಣನ ಭಕ್ತರೋ ಅವರೇ ನಿಜವಾಗಿ ಸುರರು ಅಥವಾ ದೇವರು. ವಿಷ್ಣುವಿನ ಭಕ್ತ ಅಥವಾ ಕೃಷ್ಣನ ಭಕ್ತ ಆಗಿರ್ಬೇಕು. ಅದರ ಒಪೋಸಿಟ್ಟೇ ಅಸುರರು. ಯಾರು ಕೃಷ್ಣನನ್ನು ಪರಮೋತ್ತಮ ಪರಮ ಪುರುಷ ಅಂತ ಒಪ್ಪುವುದಿಲ್ಲವೋ ಅವರೆಲ್ಲರೂ ಅಸುರರು ಅಂತ ಈ ಶ್ಲೋಕ ಹೇಳ್ತದೆ. ಯಾರು ಕೃಷ್ಣನನ್ನು ಪರಮೋತ್ತಮ ಪರಮ ಪುರುಷ ಅಂತ ಒಪ್ಪುದಿಲ್ವೋ ಅವರೆಲ್ಲರೂ ಅಸುರರು ಅಂತ ಹೇಳ್ತಾ ಉಂಟು. ಆದ ಕಾರಣ ಇದು ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ ಶಾಸ್ತ್ರ ಇಷ್ಟು ಚೆನ್ನಾಗಿ ಹೇಳ್ತಾ ಉಂಟು, ನಾನು ಆಕ್ಸೆಪ್ಟ್ ಮಾಡೋದಿಲ್ಲ ಅಂತ ಹೇಳಿದ್ರೆ ಕೃಷ್ಣನ ವಿರುದ್ಧ ನಾನು ಹೋಗ್ತಾ ಇದ್ದೇನೆ ಅಂದ್ರೆ ಕೃಷ್ಣನಲ್ಲಿ ಪ್ರೀತಿ ಇಲ್ಲ ಅಂತ ಅರ್ಥ, ಭಗವಂತನಲ್ಲಿ ಪ್ರೀತಿ ಇಲ್ಲ ಅಂತ ಅರ್ಥ. ಪ್ರೀತಿ ಇಲ್ಲದಿದ್ರೆ ಏನಾಗ್ತದೆ? ಅಂಥವ ಅಸುರ ಆಗ್ತಾನೆ. ನಮ್ಮ ಮನೆಯಲ್ಲೇ ನಮಗೆ ಯಾರಿಗೂ ಇಬ್ಬರಿಗೆ ಪ್ರೀತಿ ಇಲ್ಲ ಅಂದ್ರೆ ಯುದ್ಧ ಸಹಜ, ಮನಸ್ತಾಪ ಸಹಜ, ಇಷ್ಟ ಇಲ್ಲ ಸಹಜ. ಯಾಕೆಂತ ಹೇಳಿದ್ರೆ ಪ್ರೀತಿ ಇಲ್ಲ. ಅಲ್ಲಿ ಪ್ರೀತಿ ಇದೆಯೋ ಆಗ ಇನ್ನೊಬ್ಬರ ನ್ಯೂನತೆಯನ್ನು ಕೂಡ ನಾವು ಆಕ್ಸೆಪ್ಟ್ ಮಾಡ್ತೇವೆ. ಯಾವಾಗ? ಅದೇ ನಿಜವಾದ ಪ್ರೀತಿ. ಆದ ಕಾರಣ ನಾವು ಈ ಭಗವಂತನಿಗೆ ಅವ ಯಾಕೆ ಹಾಗೆ ಮಾಡಿದ, ಇವ ಯಾಕೆ ಹೀಗೆ ಮಾಡಿದ, ಭಗವಂತನಿಗೆ ಭಗವಂತನೇ ಆಗ್ಬೇಕ ಪರಮೋತ್ತಮ, ನಾನು ಪರಮೋತ್ತಮ ಆಗಬಾರ್ದ? ಆ ರೀತಿಯ ಭಾವನೆ ನಮ್ಮ ಹತ್ರ ಇದೆ ಅಂತ ಹೇಳಿದ್ರೆ ನಾವು ನಿನ್ನೆ ನೋಡಿದ್ದೇವೆ ಸೂರ್ಯ ಗ್ರಹವನ್ನ ಕಂಪೇರ್ ಮಾಡಿ ನಾವು ಎಲ್ಲಿದ್ದೇವೆ ಅಂತ ಹೇಳಿ. ಆ ಸೂರ್ಯನನ್ನೇ ಸೃಷ್ಟಿಸಿದವ ಭಗವಂತ ಕೃಷ್ಣ. ಅವರನ್ನೇ ನಾವು ಪ್ರಶ್ನೆ ಮಾಡುವ ಹಂತಕ್ಕೆ ಬಂದಿದ್ದೇವೆ ಅಂದ್ರೆ ಇರುವೆ ಆನೆಯಲ್ಲಿ ಕೇಳಿದ ಹಾಗೆ ಆಯ್ತು. ಇರುವೆ ಆನೆಯನ್ನೇ ಆಬ್ಜೆಕ್ಟ್ ಮಾಡಿದ ಹಾಗೆ ಆಯ್ತು. ಮುಂದೆ ಹೋಗೋಣ. ಅನುವಾದ. ಈ ಉತ್ತಮೋತ್ತಮ ವಿಜ್ಞಾನವು ಗುರು ಪರಂಪರೆಯಲ್ಲಿ ಬಂದಿತು. ರಾಜ ಋಷಿಗಳು ಅದನ್ನು ಹಾಗೆಯೇ ಗ್ರಹಿಸಿದರು. ಅಂದ್ರೆ ಹಾಗೆ ಇದ್ದ ಹಾಗೆ, ನಮನಿಗೆ ಬೇಕಾದ ಹಾಗೆ ಅಲ್ಲ, ಇದ್ದ ಹಾಗೆ ಅದು ಹೇಗಿದೆ ಗುರು ಪರಂಪರೆಯಲ್ಲಿ ಹಾಗೇ ಅದನ್ನ ಅಧ್ಯಯನ ಮಾಡಿದ್ರು, ಅದನ್ನ ತಿಳ್ಕೊಂಡ್ರು, ಗುರು ಪರಂಪರೆಯ ಮೂಲಕ ಅದನ್ನ ಅರ್ಥ ಮಾಡ್ಕೊಂಡ್ರು. ಆದರೆ ಕಾಲಕ್ರಮದಲ್ಲಿ, ಯಾಕಂದ್ರೆ ಮನುಷ್ಯನಿಗೆ 4 ಡಿಫೆಕ್ಟ್ಸ್ ಇದೆಯಲ್ಲ, ಆ ಡಿಫೆಕ್ಟ್ಸ್ಗೆ ಅನುಗುಣವಾಗಿ ನಿಧಾನಕ್ಕೆ ಚೇಂಜಸ್ ಆಗ್ತದೆ. ಈಗ ಪ್ರಭುಪಾದರು ಇರುವಂತಹ ಇಸ್ಕೋನೇ ಈಗ ಉಂಟ.
ಇಲ್ಲ, ಬದಲಾವಣೆ ಆಗಿದೆ. ಎಷ್ಟೇ ನಾವು ಪ್ರಭುಪಾದರ ಅನುಯಾಯಿಗಳಾಗಿರ್ಲಿ, ಆದರೆ ಬದಲಾವಣೆ ಕಾಲಕ್ಕೆ ತಕ್ಕಂತೆ ನಿಧಾನಗ ಆಗ್ತಾ ಉಂಟು. ಅದು ಒಳ್ಳೆ ರೀತಿಯಲ್ಲಿಯೋ ಕೆಟ್ಟ ರೀತಿಯಲ್ಲಿ ಅಂತ ನಾವು ನಿಜವಾಗಿ ಕೂಲಂಕುಷವಾಗಿ ಪರಿಶೀಲಿಸಬೇಕು. ಇದೇ ಪ್ರತಿಯೊಬ್ಬ ಭಕ್ತನ ಕರ್ತವ್ಯ. ನಿಜವಾಗಿ ನಾವೆಲ್ಲರೂ ಶ್ರೀಲ ಪ್ರಭುಪಾದರು ಹೇಳಿದ ನಿಯಮ ಮಾರ್ಗಗಳನ್ನ ಸಂಪೂರ್ಣವಾಗಿ ಅನುಸರಿಸಲಿಕ್ಕೆ ಪ್ರಯತ್ನ ಪಡ್ತಿದ್ದೇವಾ ಇಲ್ವಾ? ಪ್ರಯತ್ನ ಪಡ್ತಿಲ್ಲ ಅಂದ್ರೆ ಹೇಗೆ ನಾನು ಅದನ್ನ ಮಾಡಬಹುದು ಅಂತ ಚಿಂತನೆ ಮಾಡಬೇಕು. ಅದು ಮಾಡ್ಲಿಲ್ಲ ಅಂತ ಏನಾಗ್ತದೆ ಅಂದ್ರೆ ಕೊನೆಯಲ್ಲಿ ಎಲ್ಲ ಪರಂಪರೆಗಳಿಗೆ ಆದ ಸ್ಥಿತಿ ನಮಗೂ ಬರ್ತದೆ. ಇದು ಪ್ರಾಕ್ಟಿಕಲಿ ಇರುವಂತಹ ಶಾಸ್ತ್ರ, ಇದು ಪ್ರಾಕ್ಟಿಕಲಿ ಅಪ್ಲೈ ಮಾಡುವಂತ ಶಾಸ್ತ್ರ. ಸುಮ್ಮನೆ ಆ ಭಕ್ತ ಹೀಗೆ ಮಾಡಿದ, ಈ ಭಕ್ತ ಹಾಗೆ ಮಾಡಿದ ಅಂತ ನಾವು ಜಗಳ ಮಾಡೋ ಬದಲು, ನಾನು ಹೇಗೆ ಶ್ರೀಲ ಪ್ರಭುಪಾದರ ಹೇಳಿದಂತ ವಿಚಾರವನ್ನ ನನ್ನ ಜೀವನದಲ್ಲಿ ಅಳವಡಿಸಿ ನಾನು ಬೇರೆಯವರಿಗೆ ಹೇಳ್ತೇನೆ ಅಂತ ಸ್ವಯಂ ಆಗಿ ಪ್ರಯತ್ನ ಪಡೋದು ಮುಖ್ಯ. ಆದ ಕಾರಣ ನಾವು ಬೇರೆಯವರ ಬಗ್ಗೆ ಹೆಚ್ಚು ಚಿಂತೆ ಮಾಡಬಾರದು. ರಾಜರ್ಷಿಗಳು ಅದನ್ನು ಹಾಗೆಯೇ ಗ್ರಹಿಸಿದರು, ಹಾಗೆಯೇ ಅಂತ ಹೇಳೋದು ತುಂಬಾ ಇಂಪಾರ್ಟೆಂಟು. ಯಾಕೆಂದ್ರೆ ಶ್ಲೋಕ ಕೂಡ ಅದೇ ಇಂಪಾರ್ಟೆಂಟ್. ಏವಂ, ಹೀಗೆ, ಪರಂಪರಾ ಪ್ರಾಪ್ತಂ ಇಮಂ, ಇಮಂ ಅಂದ್ರೆ ಈ ವಿಜ್ಞಾನ, ರಾಜ ಋಷಯೋ ವಿದುಹು, ವಿದು ಅಂತ ಹೇಳಿದ್ರೆ ತಿಳಿಯುವುದು, ಜ್ಞಾನ ಬೆಳೆಸಿಕೊಳ್ಳುವಂಥದ್ದು. ಸ ಕಾಲೇನೇಹ, ಅದು ವಿದ್ ಅಂತ ಹೇಳುವಂತಹ ಶ್ಲೋಕ. ವಿದುಹು ಸ ಕಾಲ ಏನ ಮಹತ, ಅಂದ್ರೆ ಕಾಲದಿಂದಾಗಿ ಅದೇನಾಯ್ತು, ನಷ್ಟ ಆಯ್ತು. ಆ ನಷ್ಟವಾದ್ದನ್ನ ಭಗವಂತ ಪುನಃ ಆ ಜ್ಞಾನವನ್ನ ಅರ್ಜುನನಿಗೆ ಕೊಡ್ತಿದ್ದಾರೆ. ಭಾವಾರ್ಥ. ಶಿಲಪ್ರಭುಪಾದರಿಗೆ ಜಯವಾಗಲಿ. ರಾಜ ಋಷಿಗಳು ಪ್ರಜೆಗಳನ್ನು ಆಳುವಾಗ ಗೀತೆಯ ಉದ್ದೇಶವನ್ನು ಕಾರ್ಯಗತ ಮಾಡಬೇಕಿತ್ತು. ಹಿಂದಿನ ಕಾಲದಲ್ಲಿ ಎಲ್ಲರೂ ಚೆನ್ನಾಗಿ ಗೀತೆಯನ್ನ ಅರ್ಥ ಮಾಡ್ಕೊಳ್ತಿದ್ರು. ಯಾಕೆಂದ್ರೆ ಗೀತೆ ಅಂತ ಹೇಳುದು ಎಲ್ಲ ರೀತಿಯ ಆಧ್ಯಾತ್ಮಿಕ ಭೌತಿಕ ವಿಚಾರವನ್ನ ಸಮ್ಮಿಲಿತ ಮಾಡಿಕೊಂಡು ಎಲ್ಲರಿಗೂ ಹೇಗೆ ಜೀವನದಲ್ಲಿ ಆಧ್ಯಾತ್ಮಿಕ ವಿಚಾರದ ಕಡೆಗೆ ಮುನ್ನಡೆಯಬಹುದು ಅಂತ ಹೇಳಿ ಸಂದೇಶ ಕೊಡ್ತದೆ ಭಗವದ್ಗೀತೆ. ಯಾಕಂದ್ರೆ ಭಗವದ್ಗೀತೆಯ ಕೊನೆಯ ಉದ್ದೇಶ ಏನು ಅಂತ ಹೇಳಿದ್ರೆ ಯಾರಿಗಾದ್ರೂ ಗೊತ್ತಾ? ಭಗವದ್ಗೀತೆಯ ಉದ್ದೇಶ ಏನು ಯಾರಾದ್ರೂ ಹೇಳ್ಬೋದಾ? ಭಗವದ್ಗೀತೆಯ ಉದ್ದೇಶ ಭಗವದ್ಗೀತೆಯಲ್ಲೇ ಬರೆದಿದ್ದಾರೆ. ನೀವೆಲ್ಲ ಕೇಳಿದ್ದೀರಿ ಈ ಶ್ಲೋಕ, ಅದಕ್ಕೋಸ್ಕರ ಕೇಳ್ತಿದ್ದೀನಿ ಅಷ್ಟೇ. ಎಲ್ರಿಗೂ ಗೊತ್ತು ಈ ಭಗವದ್ಗೀತೆ ಓದುವುದರ ಉದ್ದೇಶ ಏನು? ನಮ್ಮ ಕರ್ಮಗಳನ್ನು ನಾವು ಮಾಡ್ಬೇಕು ಅಂತ ಹೇಳಿ ತಿಳ್ಕೊಳಕ್ಕೆ. ಯಾವ ಯಾವ ಇದ್ರಲ್ಲಿದೀವೋ ಆ ಕರ್ಮನ ನಾವು ಅದ್ ನಾವು ಭಗವದ್ಗೀತೆ ಓದದಿದ್ರು ಮಾಡ್ತಾರೆ ಕೆಲವರು. ಭಗವದ್ಗೀತೆ ಓದಿಯೇ ಆಗ್ಬೇಕು ಅಂತಿಲ್ಲ ಅಲ್ವಾ ಮಾತಾಜಿ? ಹೌದು ಪ್ರಭುಜಿ. ಭಗವಂತನ ಅರಿಯೋದು ಪ್ರಭುಜಿ. ಭಗವಂತನನ್ನು ಅರಿಯುವುದು. ಓಕೆ. ಭಗವಂತನ ಮುಖವಾಣಿಯಿಂದ ಬಂದ ಗೀತೆಯನ್ನು ನಮ್ಮ ನಿಜ ಜೀವನದಲ್ಲಿ ಅದನ್ನು ಅಳವಡಿಸಿ ಭಕ್ತಿಯಲ್ಲಿ ಮುಂದೆ ಹೋಗಿ. ಓಕೆ. ಶ್ಲೋಕ ಯಾರಿಗಾದ್ರೂ ಗೊತ್ತಾ? ಒಂದು ಕ್ಲೂ ಕೊಡ್ತೇನೆ. ಎಲ್ಲಾ ಧರ್ಮವನ್ನ ತ್ಯಜಿಸಿ. ಸರ್ವಧರ್ಮ ಪರಿತ್ಯಜ್ಯ ಮಾಮೇಕ ಸರ್ವಧರ್ಮ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಏನರ್ಥ ಅದ್ರದ್ದು? ಅಂತಂ ಸರ್ವ ಮೋಕ್ಷಿಷ್ಯ. ಎಲ್ಲಾ ಧರ್ಮಗಳನ್ನ ತ್ಯಜಿಸಿ ನನ್ನನ್ನ ಮಾತ್ರ ನೀ ನನಗೆ ಶರಣಾಗತ ಆಗು. ಶರಣಾಗತ್. ನಾವೇನ್ ಮಾಡ್ತೇವೆ? ನಾವು ಯಾರು ಹೆಚ್ಚಿನವರು ನಾವು ಕೃಷ್ಣನನ್ನ ಪರಮೋತ್ತಮ ಅಂತ ಇನ್ನೂ ಕೂಡ ಗ್ರಹಿಸ್ಲಿಕ್ಕೆ ರೆಡಿ ಇಲ್ಲ. ಆಮೇಲೆ ಅವನು ಹೇಳಿದಂತಹ ಒಂದು ವಿಚಾರ ಭಗವದ್ಗೀತೆಯ ಎಸೆನ್ಸ್, ಅದು ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ, ಏಕಂ ಅಂದ್ರೆ ಒಂದೇ, ನೂರಲ್ಲ. ಮಾಂ ಏಕಂ ಶರಣಂ ವ್ರಜ, ನನ್ನನ್ನು ಮಾತ್ರ ಶರಣಾಗು. ಹೇಗೆ ಶರಣಾಗು? ಎಲ್ಲಾ ಬೇರೆ ಕೈತವ ಧರ್ಮಗಳನ್ನ, ಅಗತ್ಯ ಇಲ್ಲ ಧರ್ಮವನ್ನೆಲ್ಲ ಬಿಡು. ಯಾಕಂದ್ರೆ ನನ್ನ ಕಡೆಗೆ ಬರ್ಲಿಕ್ಕೆ ಆಗದಂತಹ ಧರ್ಮ ಏನ್ ಧರ್ಮ ಅದು? ಸರ್ವಧರ್ಮಾನ್ ಪರಿತ್ಯಜ್ಯ, ಅದೇನೇ ಇರ್ಲಿ ಅಂತಹ ಧರ್ಮವನ್ನು ತ್ಯಜಿಸಿ ನನ್ನನ್ನೇ ಶರಣಾಗು. ಹಾಗಾದ್ರೆ ಏನ್ ಮಾಡ್ತೇನೆ? ಅಹಂ ಆದ್ರೆ ಮಾತ್ರ, ಹಾಗಾದ್ರೆ ಅಂದ್ರೆ ಸಂಪೂರ್ಣವಾಗಿ ನನ್ನನ್ನು ಮಾತ್ರ ಸ್ವೀಕರಿಸಿ ಶರಣಾದರೆ ಅಹಂ ತ್ವಾಂ ಸರ್ವ ಪಾಪೇಭ್ಯೋ, ಎಲ್ಲಾ ರೀತಿಯ ನಿನ್ನ ಪಾಪಗಳನ್ನ ಕ್ಷಮಿಸ್ತೇನೆ, ಆಮೇಲೆ ನಾಶ ಮಾಡ್ತೇನೆ. ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾಶುಚ, ಆಮೇಲೆ ನನ್ನ ಶುದ್ಧ ಮಾಡಿ ನನ್ನನ್ನ ಸೇವೆ ಮಾಡುವಂತ ಅವಕಾಶ ಕೊಡ್ತೇನೆ ಅಂತ ಭಗವಂತ ಹೇಳ್ತಿದ್ದಾರೆ. ಭಗವಂತನೇ ಹೇಳ್ತಾ ಇದ್ದಾರೆ. ಅದು ಭಗವದ್ಗೀತೆ, ಅದೇ ಭಗವದ್ಗೀತೆಯ
ಅದೇ ಭಗವದ್ಗೀತೆಯ ಉದ್ದೇಶ. ಆದ ಕಾರಣ ಆ ಕಡೆಗೆ ಹೋಗ್ಲಿಕ್ಕೆ ನಾವು ಇದೆಲ್ಲ ಸಾಧನೆ, ಆ ಕಡೆಗೆ ಹೋಗ್ಲಿಕ್ಕೆ. ಮುಂದೆ ಹೋಗೋಣ. ಆ ಶ್ಲೋಕಕ್ಕೆ ಬರುವಾಗ ಇನ್ನು ಚೆನ್ನಾಗಿ ಅರ್ಥ ಆಗತ್ತೆ ಮುಂದೆ ಹೋಗ್ತಾ ಹೋಗ್ತಾ. ನಾವು ಹೇಳ್ತೇವಲ್ಲ, ನಾನು ಅವನು, ನಾನು ಇವನು, ನನ್ನ ಅಮ್ಮ ಇವ, ನನ್ನ ಅಪ್ಪ ಇವ, ನಂದು ಅದು ಇದು ಅಂತ. ಇದೆಲ್ಲ ಏನಂದ್ರೆ ಭಗವಂತನ ಕಡೆಗೆ ಹೋಗ್ಲಿಕ್ಕೆ ತೊಡಕು. ಅವರೆಲ್ಲ ಇದ್ದಾರೆ, ಅವರೆಲ್ಲರ ಸೇವೆ ಮಾಡ್ತೇನೆ, ಆದ್ರೆ ಹೃದಯದಲ್ಲಿ ನನಗೆ ಒಬ್ಬರೇ, ಅದು ಭಗವಂತ. ಅದಕ್ಕೆ ಶ್ರೀಲ ಪ್ರಭುಪಾದರು ಒಂದು ಉದಾಹರಣೆ ಕೊಡ್ತಾರೆ. ಒಂದು ಗಂಡು ಹೆಣ್ಣು ಪ್ರೇಮ ಆಗಿದೆ ಅಂತ ಇಟ್ಕೊಳ್ಳೋಣ. ಒಂದು ಗಂಡಿಗೂ ಹೆಣ್ಣಿಗೂ ಆ ಯೌವನಾವಸ್ಥೆಯಲ್ಲಿ ಪ್ರೇಮ ಆಗಿದೆ ಅಂತ ಇದ್ರೆ, ಉದಾಹರಣೆಗೆ ಆ ಹೆಣ್ಣನ್ನ ಮನೆಯಲ್ಲಿ ಆ ಗಂಡಿಗೆ ಕೊಟ್ಟು ಮದುವೆ ಮಾಡ್ಲಿಕ್ಕೆ ರೆಡಿ ಇಲ್ಲ, ಮದುವೆ ಮಾಡ್ಲಿಲ್ಲ ಅಂತ ಇಟ್ಕೊಳ್ಳೋಣ. ಆ ಹೆಣ್ಣನ್ನ ಇನ್ನೊಂದು ಗಂಡಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ. ಆ ಗಂಡು ಮನೆಯವರೆಗೆ ಇಷ್ಟ ಆಗಿರುವಂತಹ ಗಂಡು. ಆಮೇಲೆ ಸಂಸ್ಕಾರ ಇರುವಂತಹ ಕುಟುಂಬ ಆದ ಕಾರಣ ಆ ಹೆಣ್ಣು ಕೂಡ ಆ ಗಂಡಿನೊಟ್ಟಿಗೆ ಜೀವನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ, ಮದುವೆ ಆದಂತಹ ಗಂಡಿನ. ಆದರೆ ಹೃದಯದಲ್ಲಿ ಯಾವತ್ತು ಸ್ವಲ್ಪ ವರ್ಷ ಅಟ್ಲೀಸ್ಟ್ ಯಾವತ್ತು ಅವಳ ಪ್ರಿಯಕರನ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾರೆ. ಎಲ್ಲಿ ಆಗ್ತದೆ ಅಲ್ಲಿ ಆಗ್ತದೆ, ನೋಡ್ಲಿಕ್ಕೆ ಪ್ರಯತ್ನ ಪಡೋದು, ಫೋನ್ ಮಾಡ್ಲಿಕ್ಕೆ ಪ್ರಯತ್ನ ಪಡೋದು, ಹೃದಯದಲ್ಲಿ ಅದೇ ಪ್ರಯತ್ನ ಯಾಕೆ ನಡೀತಾನೆ ಇರ್ತದೆ. ಆದಷ್ಟು ಇವು ಎಲ್ಲಿ ಎಸ್ಕೇಪ್ ಆಗ್ಲಿಕ್ಕೆ ಸಾಧ್ಯ ಉಂಟಾ ಅಂತ ಹೇಳೋ ಮನಸ್ಥಿತಿಯಲ್ಲಿ ಇರ್ತಾರೆ ಆ ಹುಡುಗಿ ಈ ರೀತಿಯಲ್ಲಿ ಬೇರೆ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಹೃದಯದಲ್ಲಿ ಸಂಪೂರ್ಣವಾಗಿ ಹಿಂದಿನ ಪ್ರಿಯತಮನ ಬಗ್ಗೆ ಚಿಂತನೆ ಮಾಡ್ತಿರ್ತಾರೆ. ಒಂದು ಉದಾಹರಣೆ ಅಷ್ಟೇ. ಈ ರೀತಿಯಲ್ಲಿ ಹುಡುಗನಿಗೂ ಆಗ್ಬಹುದು, ಹುಡುಗಿಗೆ ಮಾತ್ರ ಅಲ್ಲ. ಒಂದು ಉದಾಹರಣೆ ಅಷ್ಟೇ. ಈ ರೀತಿಯಲ್ಲಿ ನಾವು ಕೂಡ ಯಾವುದೇ ಸ್ಥಿತಿಯಲ್ಲಿ ಎಲ್ಲಿ ಇದ್ರೂ ಕೂಡ ಭಗವಂತ ಕೃಷ್ಣನನ್ನು ನಾವು ಯಾವತ್ತು ನೆನಪಿಸ್ಬೇಕು, ಯಾವತ್ತು ಭಗವಂತನ ಸೇವೆ ಮಾಡ್ತಾ ಇರಬೇಕು. ಇದು ನಿಲ್ಲಿಸ್ಲಿಕ್ಕೇ ಇಲ್ಲ. ಅದಕ್ಕೆ ಶ್ರೀಲ ಪ್ರಭುಪಾದರು ಒಂದು ವಿಧಿ ನಿಯಮ ಕೊಟ್ಟಿದ್ದಾರೆ. ಬೆಳಿಗ್ಗೆ ಎದ್ದ ತಕ್ಷಣ ನಾವು ಹೇಳಿದಾಗೆ ಮಂಗಳಾರತಿ ಓದುವಂಥದ್ದು, ಮಂಗಳಾರತಿ ಹೇಳಿ. ಯಾಕಂದ್ರೆ ನಾವೆಲ್ಲ ಮನೆಯಲ್ಲಿ ಬದುಕ್ತಾ ಇರುವಂಥವ್ರು, ದೇವಸ್ಥಾನದಲ್ಲಿ ಬದುಕುವಂಥವ್ರಲ್ಲ. ಇದೆಲ್ಲ ಸುಲಭ ದೇವಸ್ಥಾನದಲ್ಲಿ ಇರುವಾಗ ನಾವು, ಅಂದ್ರೆ ದೇವರ ಜೊತೆಯಲ್ಲಿ ಇರುವಾಗ ಇದು ಸುಲಭ, ಭಕ್ತರ ಜೊತೆಯಲ್ಲಿ ಇರುವಾಗ ಸುಲಭ. ನಾವೆಲ್ಲರೂ ವೈಯಕ್ತಿಕ ಜೀವನ ಮಾಡ್ತಿದ್ದೇವೆ, ಅವರವರ ಮನೆಯಲ್ಲಿ ಯಾರ್ಯಾರಿದ್ದಾರೆ ಗೊತ್ತಿಲ್ಲ, ಎಲ್ಲರೂ ಭಕ್ತರು ಅಂತ ಹೇಳಲಿಕ್ಕೂ ಸಾಧ್ಯ ಇಲ್ಲ. ಆದ ಕಾರಣ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಬೆಳಿಗ್ಗೆ ಎದ್ದ ತಕ್ಷಣ ಮನಸ್ಸಿನಲ್ಲಿ ಆದ್ರೂ ತೊಂದರೆ ಇಲ್ಲ, ಜೋರಾಗಿ ಆದ್ರೂ ತೊಂದರೆ ಇಲ್ಲ, ಮಂಗಳಾಚರಣೆ ಹೇಳಬೇಕು. ಮಂಗಳಾಚರಣೆ ಹೇಳಿದ್ಮೇಲೆ ನಿಮಗೆ ಆರತಿ ಮಾಡುವಂತಹ ಸಾಧ್ಯತೆ ಇದ್ರೆ ಆರತಿ ಕೂಡ ಮಾಡಬಹುದು. ಬೆಳಿಗ್ಗೆ ಬೇಗ ಎದ್ದಿದ್ದೀರಿ ಅಂದ್ರೆ ಮಂಗಳಾಚರಣೆ ಹೇಳಿದ ಮೇಲೆ ಜಪ ಮಾಡಬಹುದು, ಶಿಕ್ಷಾಷ್ಟಕಂ ಹೇಳಿ ಜಪ ಮಾಡಬಹುದು. ಮಂಗಳಾಚರಣೆ ಶಿಕ್ಷಾಷ್ಟಕಂ ಹೇಳಿ ಜಪ ಮಾಡಿ ಆದ್ಮೇಲೆ ಅಡಿಗೆ ಮಾಡುವಾಗಲೋ ಅಥವಾ ಆ ಕಡೆ ಈ ಕಡೆ ಏನು ಕೆಲಸ ಮಾಡುವಾಗ ಇದು ಯಾವುದು ಗುರುವಾಷ್ಟಕ ನಾವು ಇವತ್ತು ಓದಿದ್ದೇವಲ್ಲ, ಗುರುವಾಷ್ಟಕ ಓದ್ಬೋದು. ಇದು ಹೊಸ ಭಕ್ತರಿಗೆ ಹೇಳಿದ್ದು ನಾನು, ಹೊಸ ಭಕ್ತರಿಗೆ. ಈಗಾಗಲೇ ತುಂಬಾ ವರ್ಷಗಳಿಂದ ಮಾಡುವವರು ಖಂಡಿತವಾಗಿ ಆರತಿ ಮಾಡಬೇಕು. ಆರತಿ ಮಾಡುವಾಗ ಈ ಗುರುವಾಷ್ಟಕವನ್ನು ಹೇಳಬೇಕು. ಸಂಸಾರ ಧಾವ ನಲಲಿದ ಲೋಗ. ಅದರ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ, ಈ ಶ್ಲೋಕದ ಉದ್ದೇಶ ಅಂತ ಹೇಳಿದ್ರೆ ಗುರುವಾಷ್ಟಕ ಅಂದ್ರೆ ಗುರುಗಳು ನಿತ್ಯವೂ ಭಗವಂತನ ಸೇವೆ ಮಾಡ್ತಿರ್ತಾರೆ, ಆ ಸೇವೆಯಲ್ಲಿ ನಾನು ಗುರುವಿಗೆ ಸಹಾಯ ಮಾಡ್ತಾ ಇದ್ದೇನೆ ಅಂತ ಹೇಳೋ ಭಾವನೆ ಅಷ್ಟೇ. ನಾನು ಯಾರು ಆರತಿ ಮಾಡ್ಲಿಕ್ಕೆ ಭಗವಂತನದ್ದು? ನನಗೆ ಏನಿದೆ ಕ್ವಾಲಿಫಿಕೇಶನ್? ಏನು ಕ್ವಾಲಿಫಿಕೇಶನ್ ಇಲ್ಲ. ಕ್ವಾಲಿಫಿಕೇಶನ್ ಇರುವುದು ಗುರುವಿಗೆ. ಆ ಗುರುವಿನ ಸೇವೆ ಮಾಡ್ತಾ ಇದ್ದೇನೆ ಅಂತ ತಿಳ್ಕೊಂಡು ಆರತಿ ಮಾಡ್ಬೇಕು. ಆರತಿ ಮಾಡ್ತಾ ಇರೋದು ಗುರು, ಆದ್ರೆ ಗುರುವಿಗೆ ತಂದು ಕೊಡುವುದೆಲ್ಲ ನಾನು. ಗುರು ಹೇಳ್ತಿದ್ದಾನೆ ಅದು ತಗೊಂಬಾ, ಹೂ ತಗೊಂಬಾ. ಗುರು ಹೇಳ್ತಾ ಇದ್ದಾನೆ ಆ ಬತ್ತಿ ಎಣ್ಣೆಯಲ್ಲಿ ಹಾಕಿ, ಆ ತುಪ್ಪದಲ್ಲಿ ಹಾಕಿ ಬತ್ತಿ ಕೊಡು, ಆಮೇಲೆ ಆ ಪಾತ್ರೆಯನ್ನು ತೊಳೆದು ತಂದು ತಗೊಂಬಾ ಹೇಳ್ತಿದ್ದಾರೆ. ಅದೆಲ್ಲ ಮಾಡ್ತಾ ಇದ್ದೇನೆ, ನನಗೆ ಬೇರೇನು ಕ್ವಾಲಿಫಿಕೇಶನ್ ಇಲ್ಲ, ಅಷ್ಟೇ ನನ್ನ ಕ್ವಾಲಿಫಿಕೇಶನ್ ಅಂತ ಹೇಳುವಂಥದ್ದು ಈ ಗುರು ಅಷ್ಟಕ. ಎಷ್ಟು ಇಂಪಾರ್ಟೆಂಟ್ ಭಕ್ತಿಯಲ್ಲಿ ಶರಣಾಗತಿ ಅಂತ ಹೇಳಿದ್ರೆ ಅಷ್ಟು ಇಂಪಾರ್ಟೆಂಟ್. ಗುರುವಿಗೆ ಸಂಪೂರ್ಣ ಶರಣಾಗಿರ್ಬೇಕು. ಗುರು ಅಂತ ಹೇಳಿದ ತತ್ವ ಈಗ ಹೇಳಿದ ತಕ್ಷಣ ನನ್ನ ಗುರು ಇದು, ಅವರ ಗುರು ಅದು ಅಂತ ಡಿಸ್ಕಷನ್ ಮಾಡ್ಲಿಕ್ಕೆ ಶುರು ಆಗ್ತದೆ. ಎಷ್ಟು ಡೇಂಜರ್ ಅಂದ್ರೆ ಇದು ಗುರು ಅಂತ ಹೇಳುವಂಥದ್ದು, ಯಾವತ್ತು ಡೇಂಜರ್. ಗುರು ಅಂತ ಹೇಳಿರೋ ಒಂದು ತತ್ವ, ಆ ತತ್ವ ಎಲ್ಲರಲ್ಲೂ ನಡೀತಾ ಇರ್ತದೆ, ಅದನ್ನು ಹಿಡಿಬೇಕಷ್ಟೇ. ಆ ತತ್ವ ನನ್ನ ಗುರು ಆಗಿರ್ಲಿ, ಇನ್ನೊಬ್ಬ ದೀಕ್ಷೆ ಪಡೆದವರ ಗುರು ಆಗಿರ್ಲಿ, ಗುರುವಿನ ತತ್ವ ಒಂದೇ. ಆದ ಕಾರಣ ಆ ತತ್ವವನ್ನ ನಾವು ಹಿಡಿಬೇಕು, ಅದು ಬಿಟ್ಟು ವ್ಯಕ್ತಿಯನ್ನು ಹಿಡಿಯುವಂಥದ್ದಲ್ಲ. ಆದ್ರೆ ಎಲ್ಲಾ ಗುರುಗಳು ಸಮಾನರು, ಅವರೆಲ್ಲರ ವಿಚಾರಗಳು ಸಮಾನ. ಈ ಸಮತ್ವವನ್ನ ನೋಡ್ಬೇಕಲ್ಲಿ. ಅದಕ್ಕೆ ಅಚಿಂತ್ಯ ಅಭೇದ ಭೇದ ತತ್ವ ಅಂತ ಹೇಳ್ತಾರೆ. ಭೇದ ಅಭೇದ, ಭೇದ ಏನು ಶರೀರದಲ್ಲಿ ಭೇದ, ಅಭೇದ ಏನು ತತ್ವದಲ್ಲಿ ಭೇದವೇ ಇಲ್ಲ. ಗುರು ತತ್ವದಲ್ಲಿ ಭೇದ ಇಲ್ಲ. ಆದ ಕಾರಣ ಅದನ್ನು ಹಿಡಿದು ನಾವು ಮುಂದೆ ಹೋಗ್ಬೇಕು. ಈ ಎಲ್ಲ ಗೊಂದಲಗಳು ಇದೆಯಲ್ಲ ನಮ್ಮ ಸಂಸ್ಥೆಯಲ್ಲಿ, ಯಾಕೆ ಅಂತ ಹೇಳಿದ್ರೆ ಈ ಒಂದು ಕ್ಲಾರಿಟಿ ಇಲ್ಲದ ಕಾರಣ. ಗುರು ಅವರ ಗುರು ನನ್ನ ಗುರು ಅಂತ ಹೇಳುವಂತ ಒಂದು ಕ್ಲಾರಿಟಿ ಇಲ್ಲದ ಕಾರಣ ಆ ನನ್ನ ಗುರು ಅವರ ಗುರು ಅಂತ ಹೇಳಿ ಜಗಳ ಮಾಡ್ತಿರ್ತೇವೆ. ಈ ರೀತಿಯ ಕ್ಲಾರಿಟಿ ಇಲ್ಲ ಅಂತ ಹೇಳಿದ್ರೆ ಏನಾಗ್ತದೆ, ನಾವು ಅದರ ಬಗ್ಗೆ ಚರ್ಚೆ ಮಾಡಿ
ನಾವು ಭಗವಂತನ ಬಗ್ಗೆ ಥಿಂಕ್ ಮಾಡ್ಲಿಕ್ಕೆ ಆಗುದಿಲ್ಲ, ಮಾತಾಡುದೇ ಬೇರೆ. ರಾಜರ್ಷಿಗಳು ಅದಕ್ಕೋಸ್ಕರ ಆಳುವವರು ಈ ವಿಚಾರವನ್ನೆಲ್ಲ ಕೊಡಬೇಕು. ಯಾವುದನ್ನ? ಈ ಭಗವದ್ಗೀತೆಯ ಸಂದೇಶವನ್ನು. ಆದುದರಿಂದ ಗೀತೆಯು ಮುಖ್ಯವಾಗಿ ಅವರಿಗಾಗಿ ರಚಿತವಾದದ್ದೆಂದು ಸ್ಪಷ್ಟವಾಗಿ ಹೇಳಲಾಗಿದೆ. ಇದರ ಬಗ್ಗೆ ನಾವು ಮೊನ್ನೆ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ್ದೇವೆ, ಯಾಕೆ ರಾಜರಿಗೆ ಕೊಟ್ಟಿದ್ದಾರೆ ಅಂತೇಳಿ. ರಾಕ್ಷಸರಿಗೆ ಇದು ಎಂದೂ ಉದ್ದೇಶಿತವಾಗಿಲ್ಲ. ಏನಾಗ್ತದೆ ರಾಕ್ಷಸರ ಕೈಲಿ ಕೊಟ್ರೆ ಭಗವದ್ಗೀತೆ? ಅವರಿಗೆ ಬೇಕಾದಾಗೆ ತಿರುಗಿಸಿಕೊಳ್ತಾರೆ. ಅದು ನೋಡಿ ಹೇಗೆ ತಿರುಗಿಸ್ತಾರೆ ಅಂತ ಇಲ್ಲೇ ಕಾಣ್ತಾ ಉಂಟು. ಏಕೆಂದರೆ ಅವರು ಅದನ್ನು ಯಾರಿಗೂ ಪ್ರಯೋಜನವಾಗದಂತೆ ಹಾಳು ಮಾಡಿ ಬಿಡುತ್ತಿದ್ದರು ಮತ್ತು ಮನಸೋ ಇಚ್ಛೆಯಾಗಿ ಎಲ್ಲ ಬಗೆಯ ವ್ಯಾಖ್ಯಾನಗಳನ್ನು ಸೃಷ್ಟಿ ಮಾಡಿ ಬಿಡುತ್ತಿದ್ದರು. ಆದುದರಿಂದ ನಿಶ್ಚಯವಾಗಿಯೂ ಭಗವದ್ಗೀತೆಯನ್ನು ರಾಕ್ಷಸರಿಗಾಗಿ ಹೇಳಿಲ್ಲ. ಈಗ ನೋಡಿ, ನಾವೇ ನೋಡಿ, ಒಂದು ಇನ್ವೆಸ್ಟ್ಮೆಂಟ್ ಕಂಪನಿ ಉಂಟು, ನಾವೆಲ್ಲ ಅದರಲ್ಲಿ ಭಾಗಿಯಾಗಿದ್ದೇವೆ. ಅಲ್ಲಿ ಅದರದ್ದು ಸ್ಲೋಗನ್ ಏನು ಅಂತ ನಿಮಗೂ ಗೊತ್ತು. ಏನು ಸ್ಲೋಗನ್ ಅಂತ ಹೇಳಿದ್ರೆ ಯಾರಿಗಾದ್ರೂ ಗೊತ್ತಾ? ನಾವು ಸತ್ತ ಮೇಲೆ ಕೂಡ ಮತ್ತೆ ಹಣ ಬರ್ತದೆ, ಅದು ನಮ್ಮ ಡಿಪೆಂಡೆಂಟ್ ಆದವರಿಗೆ ಹಣ ಕೊಡ್ತಾರೆ ಅವರು. LIC ಅವ್ರದ್ದು ಪ್ರಭು. ಏನು ಹೆಸರು? ಏನೋ ಯೋಗ ಕ್ಷೇಮಂ ವಹಾಮ್ಯಹಂ. ಯೋಗಕ್ಷೇಮಂ ವಹಾಮ್ಯಹಂ, ಅದರ ಅರ್ಥವೇ ಗೊತ್ತಿಲ್ಲ ನಮಗೆ, ಆದರೆ ಹಾಕಿ ಬಿಡುತ್ತೇವೆ. ಯಾಕೆ? ಭಗವದ್ಗೀತೆಯ ಸಂದೇಶವನ್ನ ಆಸುರಿ ಪ್ರವೃತ್ತಿಯಲ್ಲಿ ಉಪಯೋಗಿಸುವಂಥದ್ದು. ಈ ರೀತಿಯಲ್ಲಿ ತುಂಬಾ ಉದಾಹರಣೆ, ಅದೊಂದು ಉದಾಹರಣೆ ಕೊಟ್ಟದ್ದಷ್ಟೇ. ನಾವೆಲ್ಲರೂ ಹಾಗೆ, ನಾನು ಅದನ್ನೇನು ಧಿಕ್ಕಾರ ಮಾಡುವಂತ ವಿಚಾರವನ್ನು ಮಾತಾಡ್ತಿಲ್ಲ, ಆದ್ರೆ ನಾವು ಯಾವ ಸ್ಥಿತಿಯಲ್ಲಿ ಇದ್ದೇವೆ ಅಂತ ಹೇಳಲಿಕ್ಕೆ ಇದೊಂದು ಉದಾಹರಣೆ. ಯಾಕೆಂತ ಹೇಳಿದ್ರೆ ಸಂಪೂರ್ಣ ಜ್ಞಾನ ಇಲ್ಲದೆ ಅದನ್ನು ನಾವು ಬೇಕಾದ ಹಾಗೆ ತಿರುಚುತ್ತಾ ಇದ್ದೇವೆ. ಅದೇ ಕಾರಣ ಏನಾಗ್ಲಿಕ್ಕೆ? ಪರಂಪರೆ ನಶಿಸ್ಲಿಕ್ಕೆ. ಅದು ಒಂದು ಕಾರಣ, ಪರಂಪರೆ ನಶಿಸ್ಲಿಕ್ಕೆ. ಯಾರೂ ಆಗ್ಬೋದು, ಅದರಲ್ಲಿ ನಾನು ಆಗ್ಬೋದು. ಪ್ರಭುಪಾದರು ಹೇಳಿದ್ದನ್ನು ತಿರುಗಿಸಿ ನಾನು ಹೇಳಿದ್ರೆ ಏನಾಯ್ತು? ಪರಂಪರೆ ನಾಶ ಆಗ್ತದೆ. ತುಂಬಾ ಡೇಂಜರ್. ಆದ ಕಾರಣ ನಾವು ತುಂಬಾ ಸೆನ್ಸಿಟಿವ್ ಆಗ್ಬೇಕು. ಏನು ಹೇಳಿದ್ದಾರೆ 100 ಸಲ ಇನ್ನೊಬ್ಬರಿಗೆ ಹೇಳೋಕ್ಕಿಂತ ಮುಂಚೆ 100 ಸಲ ಯೋಚನೆ ಮಾಡುದು. 100 ಸಲ ಸುಮ್ಮನೆ ಏನೋ ಹೇಳಬಾರದು, ಸುಮ್ಮನೆ ಏನು ಹೇಳಲೇಬಾರದು. ಆದ ಕಾರಣ ಪ್ರತಿಯೊಬ್ಬ ಪ್ರಭುಪಾದರ ಅನುಯಾಯಿ ಅಂತ ನಾವು ಹೇಳ್ಕೊಂಡ್ರೆ, ನಿಜವಾದ ಅನುಯಾಯಿ ಆಗುವುದಂದ್ರೆ ನಾವೆಲ್ಲರೂ ಪುನಃ ಅದನ್ನು ಓದಿ ಅರ್ಥ ಮಾಡಿ, ಅಕಸ್ಮಾತ್ ನಾನು ಹೇಳೋದು ತಪ್ಪು ಅಂತ ಹೇಳಿಕೊಳ್ಳಿಕ್ಕೆ ಒಪ್ಪಿ ಮುಂದೆ ಹೋಗುವಂತಹ ಒಂದು ಲಕ್ಷಣ ನಿಜವಾದ ಪ್ರಭುಪಾದರ ಅನುಯಾಯಿ ಆಗ್ತೇವೆ ನಾವು. ಇಲ್ಲ ಅಂತ ಹೇಳಿದ್ರೆ ಏನಾಗ್ತದೆ? ಸುಮ್ಮನೆ ಅದು ನಿಧಾನವಾಗಿ ಬಿರುಕು ಬೇರು ಎಲ್ಲೆಲ್ಲೋ ಹೋದಾಗೆ ಆಗ್ತದೆ. ಬಿರುಕು ಹೊಡೆದು ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತದೆ. ಅದು ನಿಜವಾದ ಪರಂಪರೆಯೇ ಉಳ್ಕೊಳ್ಳೋದಿಲ್ಲ. ಆದುದರಿಂದ ನಿಶ್ಚಯವಾಗಿಯೂ ಭಗವದ್ಗೀತೆಯನ್ನು ರಾಕ್ಷಸರಿಗಾಗಿ ಹೇಳಿಲ್ಲ. ಭಕ್ತರ ಹಾಗೆ ಡ್ರೆಸ್ ಮಾಡಿ ರಾಕ್ಷಸರು ಇರ್ಲಿಕ್ಕೂ ಸಾಕು. ಆದ ಕಾರಣ ನಾವು ಜಾಗ್ರತೆಯಲ್ಲಿರ್ಬೇಕು. ನೋಡ್ಲಿಕ್ಕೆ ಭಕ್ತರಾಗಿ ಕಾಣ್ತಾರೆ, ಆದರೆ ರಾಕ್ಷಸಿ ಪ್ರವೃತ್ತಿ ಇರ್ತದೆ. ಅದಕ್ಕೆ ಗೋಮುಖ ವ್ಯಾಘ್ರ ಅಂತ ಹೇಳ್ತಾರೆ. ಅದು ನಮ್ಮ ಮನೆಯಲ್ಲೇ ಇದ್ದಾರೆ, ನಮ್ಮ ಮನಸ್ಸಲ್ಲೇ ಇದ್ದಾರೆ, ನಮ್ಮ ಹೃದಯದಲ್ಲೇ ಇದ್ದಾರೆ. ಆದ ಕಾರಣ ಎಲ್ಲ ಕಡೆ ಇದ್ದಾರೆ. ಆದ ಕಾರಣ ನಾವು ಜಾಗ್ರತೆ ಮಾಡ್ಬೇಕು ಖಂಡಿತವಾಗಿ. ಈಗ ಹಿಂದಿನ ಕಾಲದಲ್ಲಿ ತುಂಬಾ ಸುಲಭವಾಗಿ 6 ಗಂಟೆ 7 ಗಂಟೆ ಆದ್ಮೇಲೆ ಯಾರು ಹೋಗ್ತಿರ್ಲಿಲ್ಲ. ಜನರಲಿ ಅಷ್ಟು ಬೇಗನೆ ಹೊರಗೆ ಹೋಗ್ತಿರ್ಲಿಲ್ಲ. ಒಂದು ಸಿಸ್ಟಮ್ ಇತ್ತು, ಹೊರಗೆ ಹೋಗ್ಬಾರ್ದು, ಭಯ ಇತ್ತು ಸ್ವಲ್ಪ. ಆದ್ರೆ ಈಗ ಅದು ಯಾವ್ದು ಇಲ್ಲ. ಯಾಕೆಂತ ಹೇಳಿದ್ರೆ ಲೈಟ್ ಇದೆ, ಅದು ಇದೆ. ಅಂದ್ರೆ ಆರ್ಟಿಫಿಷಿಯಲಿ ನಾವು ಮಾಡಿದ ಡೆವಲಪ್ಮೆಂಟ್ ಇಂದ ನಮಗೆ ಭಯ ಇಲ್ಲ ಅಂತ. ಹಾಗಿದ್ರೆ ಆ ಭಯ ಇಲ್ಲ ಅಂತ ಹೇಳುವುದನ್ನ ನಾವು ಭಯ ಇಲ್ಲ ಅಂತ ಹೇಳಲಿಕ್ಕೂ ಸಾಧ್ಯ ಇಲ್ಲ. ಅದು ಇನ್ನು ಜಾಸ್ತಿ ಭಯ ಕೊಡುವಂತಹ ಸ್ಥಿತಿಯನ್ನು ಒಡ್ಡಿದೆ. ಹೌದಾ ಅಲ್ವಾ? ಈಗ ಯಾರೋ ಒಬ್ರು ಹೊರಗೆ ಹೋಗ್ತಾರೆ, ಅದು ಒಂದು ಅಸಂಬದ್ಧ ಸಮಯ, 12 ಗಂಟೆ ರಾತ್ರಿ ಅಂತ ಹೇಳಿದ್ರೆ, ಏನೋ ನಡೀತದೆ ಅಂತ ಹೇಳಿದ್ರೆ ಅದು ಇನ್ನೂ ಕ್ರೂರವಾಗಿ ಭಯ ತರಿಸುವಂತಹ ಒಂದು ನಿಜ ಸ್ಥಿತಿ ತಲುಪಿದೆ. ಯಾರು ಹೊರಗೆ ಹೋಗ್ಲಿಕ್ಕೆ ಭಯ ಪಡಬೇಕು ಅಂತ ಹೇಳೋ ಸ್ಥಿತಿ ಬಂದಿದೆ. ಹೇಗೆ ಬಂದಿದೆ? ನ್ಯಾಚುರಲ್ ಆಗಿ ನಾವು ಕಂಟ್ರೋಲ್ ಆಗಿದ್ರೆ ಸುಲಭ ಆಗ್ತಿತ್ತು. ಕಂಟ್ರೋಲ್ ಇಲ್ಲದೆ ಅನ್ಯಾಚುರಲ್ ಆಗಿ ಹೋಗಿ ಏನಾಯ್ತು? ಹೋಯ್ತು. ಇದು ಸಂಸ್ಕೃತಿ ಹಾಳಾದ ಫಲ. ಆದ ಕಾರಣ ಸಂಸ್ಕೃತಿಯನ್ನು ಉಳಿಸುವುದು ಇಂಪಾರ್ಟೆಂಟು. ಒಂದು ಯಾರೇ ಆಗ್ಲಿ, ಗಂಡಾಗ್ಲಿ ಹೆಣ್ಣಾಗ್ಲಿ, ಆದಷ್ಟು ರಾತ್ರಿ ಸಮಯದಲ್ಲಿ ಹೋಗಬಾರದು, ಸುಮ್ಮನೆ ಹೋಗಬಾರದು, ಅಮಾವಾಸ್ಯೆ ರಾತ್ರಿ ಹೋಗಬಾರದು. ಈ ರೀತಿಯಲ್ಲಿ ಒಂದು ಕಟ್ಟುನಿಟ್ಟಾದ ಕ್ರಮ ಇತ್ತು ಮುಂಚಿನ ಕಾಲದಲ್ಲಿ. ಈಗ ಅದು ಯಾವುದೂ ಇಲ್ಲ ನಮಗೆ. ಆದ್ದರಿಂದ ನಿಶ್ಚಯವಾಗಿಯೂ ಇದು ರಾಕ್ಷಸರಿಗಲ್ಲ.
ನೀತಿ ನಿಷ್ಠೆಗಳಿಲ್ಲದ ವ್ಯಾಖ್ಯಾನಕಾರರ ಉದ್ದೇಶಗಳು ಮೂಲ ಉದ್ದೇಶವನ್ನು ನಷ್ಟಗೊಳಿಸಿದ ಕೂಡಲೇ ಪರಂಪರೆಯನ್ನು ಮತ್ತೆ ಸ್ಥಾಪಿಸುವ ಅಗತ್ಯವು ತಲೆದೂರಿತು. ಇದರಲ್ಲಿ ನೀತಿ ಮತ್ತು ನಿಷ್ಠೆಗಳು ಇಲ್ಲದ ವ್ಯಾಖ್ಯಾನಕಾರರು. ನೀತಿ ಅಂದ್ರೇನು? ನೀತಿ ಅಂದ್ರೇನು? ಡಿಸಿಪ್ಲಿನ್. ಡಿಸಿಪ್ಲಿನ್. ಈಗ ಒಂದು ಯುದ್ಧಕ್ಕೆ ಒಂದು ಡಿಸಿಪ್ಲಿನ್ ಇದೆ, ಊಟ ಮಾಡ್ಲಿಕ್ಕೆ ಒಂದು ಡಿಸಿಪ್ಲಿನ್ ಇದೆ, ಪ್ರಸಾದ ಸೇವನೆಗೆ ಒಂದು ಡಿಸಿಪ್ಲಿನ್ ಇದೆ, ಆಮೇಲೆ ಯುದ್ಧಕ್ಕೆ ಒಂದು ಡಿಸಿಪ್ಲಿನ್ ಇದೆ, ಸ್ನಾನ ಮಾಡ್ಲಿಕ್ಕೆ ಒಂದು ಪ್ರತಿಯೊಂದು ಕರ್ಮಕ್ಕೂ ಒಂದು ಡಿಸಿಪ್ಲಿನ್ ಇದೆ. ಸುಮ್ಮನೆ ಬೇಕಾದ ರೀತಿಯಲ್ಲಿ ಮಾಡುವಂಥದ್ದಲ್ಲ. ಆ ನೀತಿಯೇ ಇಲ್ಲದಂಥವನು ಏನು ವ್ಯಾಖ್ಯಾನ ಕೊಡ್ಲಿಕ್ಕೆ ಸಾಧ್ಯ? ಆಮೇಲೆ ಗುರು ನಿಷ್ಠೆ ಅಥವಾ ಶಾಸ್ತ್ರ ನಿಷ್ಠೆ ಇಲ್ಲದವನು ಏನು ವ್ಯಾಖ್ಯಾನ ಕೊಡ್ಲಿಕ್ಕೆ ಸಾಧ್ಯ? ಈಗ ನಾನೇ, ಯಾರು ಈಗ ಮಾತಾಜಿ ಮಾತಾಡಿದ್ರಲ್ಲ, ಯಾರೇ ಇರ್ಲಿ, ಈಗ ಮಾತಾಜಿ ಆಗ್ಲಿ, ಪ್ರಭು, ಯಾರೋ ಬಗ್ಗೆ ನಾನು ಇವತ್ತು ಇಡೀ ದಿವಸ ಏನ್ ಮಾಡಿರ್ಬಹುದು ಅವರು ಅಂತ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡು. ಆಯ್ತಾ? ಅವರು ಪ್ರಭುಗಳು ಬೆಳಿಗ್ಗೆ ಎದ್ದಿರಬಹುದು, ಆಮೇಲೆ ಎದ್ದು ಜಪ ಮಾಡಿರಬಹುದೇನೋ ಗೊತ್ತಿಲ್ಲ, ಎದ್ದಿದಾರ ಇಲ್ಲೋ ಗೊತ್ತಿಲ್ಲ. ಹೀಗೆ ಯೋಚನೆ ಮಾಡಿ ಮಾಡಿ ಅವ್ರು ಏನು ಮಾಡಿರ್ಬಹುದು ಅಂತ ಒಂದು ಬರಿತೇನೆ. ಆಯ್ತಾ? ಕತೆ ಏನು ಇಡೀ ದಿವಸದಲ್ಲಿ ಆ ಪ್ರಭುಗಳು ಏನು ಮಾಡಿದ್ರು ಅಂತ ಬರಿತೇನೆ. ಏನಿದು? ಏನು ಏನಾದ್ರೂ ಅದಕ್ಕೆ ಒಂದು ಬೆಲೆ ಉಂಟಾ? ಅದಕ್ಕೆ ಏನು ಬೆಲೆ ಇಲ್ಲ. ಯಾವುದೋ ಒಂದೆರಡು ಮ್ಯಾಚ್ ಆಗ್ಲಿಕ್ಕೂ ಸಾಕು, ಆದ್ರೆ ಏನು ಬೆಲೆ ಉಂಟಾ? ಇಲ್ಲ. ನೇರವಾಗಿ ಭಗವಂತನೇ ಹೇಳಿದ ಭಗವದ್ಗೀತೆಯನ್ನ ಪರಂಪರೆ ಮುಖಾರ ಯಾರು ಅರ್ಥ ಮಾಡ್ತಾರೆ ಅದೇ ನಿಜವಾದ ಜ್ಞಾನ. ಪರಂಪರೆ ಇಲ್ಲದೆ ಯಾರು ಅರ್ಥ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ ಆಗ ಅದು ನೀತಿ ನಿಷ್ಠೆ ಇಲ್ಲದಂಥವ್ರು ಕೊಟ್ಟಂತಹ ಜ್ಞಾನ. ಅಂದ್ರೆ ಇವು ಕುತೂಹಲದಿಂದ ಏನೋ ಯೋಚನೆ ಮಾಡಿ ಬರೆದಿದಾರಲ್ಲ ಅವರ ಕತೆ, ಯಾರ ಬಗ್ಗೆ? ಆ ವ್ಯಕ್ತಿಯ ಕತೆ, ಆ ಪ್ರಭುವಿನ ಕತೆ, ಆ ಮಾತಾಜಿಯ ಕತೆ ಬರೆದಿದಾರಲ್ಲ, ಬೆಳಿಗ್ಗೆ ಎದ್ರು ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು, ಏನು ಗೊತ್ತಿಲ್ಲ. ಅವ್ರ ಹತ್ರ ದೇವರ ಕೇಳುದಲ್ವಾ ಏನು ಮಾಡಿದ್ರಿ ಅಂತ ಸ್ಥಿತಿ ನಮಗೆ ಬಂದಿದೆ. ಎಷ್ಟೋ ಭಗವದ್ಗೀತೆಗಳು ಅಂಥದ್ದಿದೆ. ಗುರು ಪರಂಪರೆಯು ಛೇದವಾಯಿತೆಂದು ಭಗವಂತನೇ 5,000 ವರ್ಷಗಳ ಹಿಂದೆ ಕಂಡುಕೊಂಡನು. ಆದುದರಿಂದ ಅವನು ಗೀತೆಯ ಉದ್ದೇಶವು ನಷ್ಟವಾಯಿತು ಎಂದು ಸಾರಿದ. ಅದೇ ರೀತಿ ಈಗಲೂ, ಅಂದ್ರೆ ಶ್ರೀಲ ಪ್ರಭುಪಾದರು ಇರುವಾಗ ಹೇಳ್ತಾ ಇರುವಂಥದ್ದು, ಈಗಲೂ ವಿಶೇಷವಾಗಿ ಇಂಗ್ಲಿಷ್ನಲ್ಲಿ ಗೀತೆಯ ಎಷ್ಟೋ ಆವೃತ್ತಿಗಳಿವೆ. ಈ ವಿಚಾರದಲ್ಲಿ ನಮ್ಮ ಭಗವದ್ಗೀತೆಯನ್ನ ಯಥಾರೂಪ ಅಂತ ಹೇಳೋದ್ರ ಬಗ್ಗೆ ಮೊದಲನೇ ಕ್ಲಾಸಲ್ಲಿ ನಾವು ತುಂಬಾ ಚರ್ಚೆ ಮಾಡಿದ್ದೇವೆ. ಯಥಾರೂಪ ಅಂತ ಹೇಳಿದ್ರೆ ಯಾಕೆ ಅಂತ ಹೇಳಿ ನಾವು ಚರ್ಚೆ ಮಾಡಿದ್ದೇವೆ. ಆ ಕ್ಲಾಸನ್ನ ನೀವು ಕೇಳ್ಬಹುದು. ಮೊದಲನೇ ಫಸ್ಟ್ ಕ್ಲಾಸ್, ಇಂಟ್ರೊಡಕ್ಷನ್ ಕ್ಲಾಸ್. ಬೇರೆ ಬೇರೆ ಲೌಕಿಕ ವಿದ್ವಾಂಸರು ರೂಪಿಸಿದ ಅಸಂಖ್ಯಾತ ವ್ಯಾಖ್ಯಾನಗಳಿವೆ. ಅವರೆಲ್ಲರೂ ಕೃಷ್ಣನ ಮಾತುಗಳಿಂದ ಒಳ್ಳೆಯ ವ್ಯಾಪಾರವನ್ನು ಪಡೆದುಕೊಳ್ಳುತ್ತಿದ್ದರೂ ಹೆಚ್ಚು ಕಡಿಮೆ ಅವು ಯಾವುವೂ ದೇವೋತ್ತಮ ಪರಮ ಪುರುಷನಾದ ಕೃಷ್ಣನನ್ನು ಒಪ್ಪಿಕೊಳ್ಳುವುದಿಲ್ಲ. ಈ ವಿಚಾರದಲ್ಲಿ ಒಂದು ವಿಚಾರ ಹೇಳ್ತೇನೆ. ನಾನು ಈ ಪುಸ್ತಕ ಭಗವದ್ಗೀತೆ ಯಥಾರೂಪ ಓದುವಕ್ಕಿಂತ ಮುಂಚೆ ಬೇರೆ ಬರೆದದ್ದನ್ನು ಕೂಡ ಓದಿದ್ದೇನೆ ಚಿಕ್ಕದಿರುವಾಗ. ಆದರೆ ಕೃಷ್ಣನಲ್ಲಿ ಸಂಪೂರ್ಣವಾಗಿ ಅವನೇ ದೇವೋತ್ತಮ ಪರಮ ಪುರುಷ ಅಂತ ಹೇಳಿ ಸಂಪೂರ್ಣವಾಗಿ ಭರವಸೆ ಬೆಳೆದದ್ದೇ ಈ ಪುಸ್ತಕ ಓದುವಾಗ. ಅದರಲ್ಲಿ ಏನು ಸಂಶಯ ಇಲ್ಲ. ಇದನ್ನ ನೀವೆಲ್ಲರೂ ಒಪ್ಪಿಕೊಳ್ಳಿಕ್ಕೆ ಸಾಧ್ಯ. ಯಾಕೆಂದ್ರೆ ಇಷ್ಟೆಲ್ಲ ಕೃಷ್ಣನ ಬಗ್ಗೆ ಬೇರೆ ಯಾವುದರಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಬೇರೆಯವರು ಬರೆದದ್ರಲ್ಲಿ, ಅಂದ್ರೆ ನಮ್ಮ ಇದೇ ಗುರು ಪರಂಪರೆ, ಅಂದ್ರೆ 4 ಗುರು ಪರಂಪರೆಯಲ್ಲಿ ಸಿಗ್ತದೆ. 4 ಅಂದ್ರೆ ಇಂಗ್ಲಿಷಿನ ವಿಷಯವನ್ನ ಹೇಳ್ತಾ ಇರುವಂಥದ್ದು. ಇಂಗ್ಲಿಷಲ್ಲಿ ಟ್ರಾನ್ಸ್ಲೇಷನ್ ಆಗಲಿಲ್ಲ ಅಂತ. ಸಂಸ್ಕೃತದಲ್ಲಿ ತುಂಬಾ ಇವೆ. ಈಗ ಬಲದೇವ ವಿದ್ಯಾಭೂಷಣರು, ವಿಶ್ವನಾಥ ಚಕ್ರವರ್ತಿ ಠಾಕೂರರು, ಆಮೇಲೆ ಈ ರೀತಿಯಲ್ಲಿ ಮಧುಸೂದನ ಚಕ್ರವರ್ತಿ ಠಾಕೂರರು, ಆಮೇಲೆ ಈ ರೀತಿಯಲ್ಲಿ ತುಂಬಾ ಆಚಾರ್ಯರು ಬರೆದಿದ್ದಾರೆ. ರಾಮಾನುಜಾಚಾರ್ಯರು, ಮಾಧ್ವಾಚಾರ್ಯರು, ಈ ರೀತಿ ತುಂಬಾ ಆಚಾರ್ಯರು ಬರೆದಿದ್ದಾರೆ. ಆದರೆ ಇಂಗ್ಲಿಷಿನಲ್ಲಿ ವಿಶೇಷವಾಗಿ ಅಂತ ಹೇಳಿದ್ದು ಯಾಕೆ ಅಂತಂದ್ರೆ ಇಂಗ್ಲಿಷಲ್ಲಿ ಯಾರು ಬರ್ದಿಲ್ಲ. ಅದಕ್ಕೋಸ್ಕರ ಇಂಗ್ಲಿಷ್ನಲ್ಲಿ ಅಗತ್ಯ ಇದೆ ಅಂತ ಹೇಳಿ ಶ್ರೀಲ ಪ್ರಭುಪಾದರು ಇಂಗ್ಲಿಷಲ್ಲಿ ಎಲ್ಲರನ್ನ ಅನುಗಮನ ಮಾಡಿಕೊಂಡು ಬರೆದಿದ್ದಾರೆ. ಭಗವಂತನ ಒಂದು ಪ್ರೇರಣೆಯಿಂದ ಬೇರೆ ಬೇರೆ ಲೌಕಿಕ ವಿದ್ವಾಂಸರು ರೂಪಿಸಿದ ಅಸಂಖ್ಯಾತ ವ್ಯಾಖ್ಯಾನಗಳಿವೆ. ಲೌಕಿಕ ಅಂತ ಹೇಳೋ ಪದ ಇಂಪಾರ್ಟೆಂಟ್. ವಿದ್ವಾಂಸರು ಲೌಕಿಕ ಆಗಿ ಏನು ವಿದ್ವಾಂಸತೆ, ಅವರೆಲ್ಲರೂ ಕೃಷ್ಣನ ಮಾತುಗಳಿಂದ ಒಳ್ಳೆಯ ವ್ಯಾಪಾರವನ್ನು ಪಡೆದುಕೊಳ್ಳುತ್ತಿದ್ದರೂ ಹೆಚ್ಚು ಕಡಿಮೆ ಯಾವುವೂ ದೇವೋತ್ತಮ ಪರಮ ಪುರುಷನಾದ ಕೃಷ್ಣವನ್ನು ಒಪ್ಪಿಕೊಳ್ಳುವುದಿಲ್ಲ. ಒಳ್ಳೆಯ ವ್ಯಾಪಾರವನ್ನು, ಬಿಸ್ನೆಸ್ ನಡೆಸ್ತಾ ಇದ್ದಾರೆ ಕೃಷ್ಣನ ಹೆಸರು ಹೇಳ್ಕೊಂಡು. ನಮಗೆಲ್ಲ ಗೊತ್ತಲ್ಲ, ಅಲ್ಲಿ ಇಲ್ಲಿ ಹೋಗಿ ಭಗವಂತನ ಹೆಸರು ಹೇಳಿ ಬಿಸ್ನೆಸ್ ಮಾಡೋದು ನಾವು. ಈ ಬಿಸ್ನೆಸ್ ಆಗಬಾರದು. ಇದು ನಿಜವಾದ ಎಲ್ಲರೂ ಭಕ್ತರಾಗಬೇಕು. ಇದು ರಾಕ್ಷಸಿ ಮನೋಧರ್ಮ. ಈ ಬಿಸ್ನೆಸ್ ಮಾಡ್ತೇವಲ್ಲ ಭಕ್ತಿಯನ್ನು ಇಟ್ಕೊಂಡು, ಅದು ರಾಕ್ಷಸಿ ಮನೋಧರ್ಮ. ಭೀಷ್ಮ ಪಿತಾಮಹರು ಹೇಳ್ತಾರೆ, ನಮ್ಮ ಗುರುಗಳು ಅದನ್ನ ಒತ್ತಿ ಹೇಳ್ತಾರೆ. ಏನು ಅಂತ ಹೇಳಿದ್ರೆ 4 ವಿಚಾರವನ್ನ ನಾವು ಬಿಸ್ನೆಸ್ ಮಾಡಬಾರದು ಅಂತ. ಅದೊಂದು ವಿದ್ಯೆ.
ಆಮೇಲೆ ಗೋಮಾತೆ, ಭೂಮಾತೆ. ಗೋಮಾತೆ, ಭೂಮಾತೆ, ವಿದ್ಯಾಮಾತೆ, ಈ ಮೂರನ್ನ ನಾವು ದುಡ್ಡಿನಲ್ಲಿ ಆ ಕಡೆ ಈ ಕಡೆ ಮಾಡಬಾರ್ದು. ಯಾರಾದ್ರೂ ಹೇಳ್ತೀರಾ ಇದರಲ್ಲಿ ಯಾವ್ದಾದ್ರು ಒಂದಾದ್ರೂ ಉಂಟಾ? ಒಂದಾದ್ರೂ ಉಂಟಾ? ಎಲ್ಲರೂ ನಾವು ಯಾರೇ ಆಗ್ಲಿ ಒಂದಾದ್ರೂ ಉಂಟಾ? ನಡೀತಾ ಉಂಟಾ? ಈಗ ಭೂಮಾತೆ, ಗೋಮಾತೆ, ವಿದ್ಯಾಮಾತೆ ಈ ಮೂರು ಕೂಡ ಎಲ್ಲಿ ಸಹ ಸಿಗುದಿಲ್ಲ. ಅದು ಬ್ರಾಹ್ಮಣನ ಸೊತ್ತಾಗಿರ್ಬೇಕು, ಭಗವಂತನ ಸೊತ್ತಾಗಿರ್ಬೇಕು, ಆಮೇಲೆ ಬೇರೆಲ್ಲರಿಗೂ ಉಪಯೋಗಿಸ್ಲಿಕ್ಕೆ ಸಿಗ್ಬೇಕು. ಆದ್ರೆ ಈಗ ಇಲ್ಲ, ಅಂತ ಸ್ಥಿತಿ ನಮಗೆಲ್ಲ ಸಿಕ್ಕಿದೆ. ಇನ್ನು ಮುಂದೆ ಹೋದ ಹಾಗೆ ನಾವು ಭಕ್ತಿ ಮಾಡಿ ಪುನಃ ಭಗವಂತನ ಧಾಮಕ್ಕೆ ಹೋಗ್ಲಿಲ್ಲ ಅಂದ್ರೆ ಇದು ಇನ್ನೂ ಹೀನಾಯ ಸ್ಥಿತಿಗೆ ಹೋಗ್ತದೆ, ಇನ್ನೂ ಹೀನಾಯ ಸ್ಥಿತಿಗೆ ಹೋಗ್ತದೆ. ಆದ ಕಾರಣ ನಾವೆಲ್ಲ ಎಚ್ಚೆತ್ತುಕೊಳ್ಬೇಕು. ನಾವು ಚೆನ್ನಾಗಿದ್ದೇವೆ, ಖುಷಿಯಲ್ಲಿದ್ದೇವೆ ಅಂತ ಹೇಳುದಲ್ಲ. ಐ ಆಮ್ ಓಕೆ, ಯು ಆರ್ ಓಕೆ ಅಂತ ಹೇಳಿ ಸೈಕಾಲಜಿಯಲ್ಲಿ ಇದೆ. ಸೈಕಾಲಜಿಯಲ್ಲಿ ನಾನು ಚೆನ್ನಾಗಿದ್ದೇನೆ, ನೀನು ಚೆನ್ನಾಗಿದ್ದೇನೆ, ಆಹಾ ಚೆನ್ನಾಗಿದೆ ಎಲ್ಲ ಅಂತ ಹೇಳಿ, ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳಿ ಹಂದಿ ಕೂಡ ಹೇಳ್ತವಂತೆ. ಮಲದಲ್ಲಿ ಮಲಗಿಕೊಂಡು ಹಂದಿ ಹೇಳ್ತಂತೆ, ಐ ಆಮ್ ಹ್ಯಾಪಿ, ಐ ಆಮ್ ಹ್ಯಾಪಿ ಅಂತ ಹೇಳಿ. ಆದ್ರೆ ಇರುವುದು ಮಲದಲ್ಲಿ ಅಂತ ಯಾರಿಗೆ ಗೊತ್ತಾಗ್ತಾ ಉಂಟು? ಮತ್ತೊಬ್ಬನಿಗೆ ಗೊತ್ತಾಗ್ತಾ ಉಂಟು. ಅವನಿಗೆ ಯಾರಿಗೆ ಗೊತ್ತುಂಟು ಅಂತಹ ಹೀನ ಸ್ಥಿತಿಯನ್ನು. ಅದಕ್ಕೋಸ್ಕರ ಗುರುಗಳು, ಅದಕ್ಕೋಸ್ಕರ ಶ್ರೀಲ ಪ್ರಭುಪಾದರು ನಮ್ಮ ಹೀನ ಸ್ಥಿತಿಯನ್ನು ನೋಡಿ ಮೇಲೆ ಬಾಪ್ಪ ಅಂತ ಹೇಳಿ ಕರೀತಿದ್ದಾರೆ. ಅವರೆಲ್ಲರೂ ಕೃಷ್ಣನ ವ್ಯಾಪಾರ ಆಯ್ತು. ಏಕೆಂದರೆ ರಾಕ್ಷಸರಿಗೆ ದೇವರಲ್ಲಿ ನಂಬಿಕೆ ಇಲ್ಲ, ಆದರೆ ಪರಮ ಪ್ರಭುವಿನ ಸತ್ವವನ್ನು ಭೋಗಿಸುತ್ತಾರೆ. ದೇವರಲ್ಲಿ ನಂಬಿಕೆ ಇಲ್ಲ, ಸ್ವತ್ತನ್ನು ನಾವೆಲ್ಲರೂ ಭಗವಂತನ ಸ್ವತ್ವವನ್ನ ಭೋಗಿಸುವಂಥದ್ದು. ಆದ್ರೆ ನಮಗೆ ಭಗವಂತನಲ್ಲಿ ನಂಬಿಕೆ ಇಲ್ಲ ಅಂದ್ರೆ ನಾವು ರಾಕ್ಷಸರಾಗ್ತೇವೆ. ಭಗವಂತನಲ್ಲಿ ನಂಬಿಕೆ ಇದ್ದು ಭಗವಂತ ಕೊಟ್ಟದ್ದನ್ನ ನಾವು ಭಾಗ್ಯ ಅಂತ ಹೇಳಿ ಉಪಯೋಗಿಸ್ತಾ ಭಗವಂತನ ಸೇವೆಗೆ ಉಪಯೋಗಿಸಿದ್ರೆ ಆಗ ನಾವು ಭಕ್ತರಾಗ್ತೇವೆ. ಇದೇ ವ್ಯತ್ಯಾಸ. ಸೇಮ್ ಎಲ್ಲರೂ ಭೋಗಿಸುವುದೇ, ಆದರೆ ಈ ಭೋಗದಲ್ಲಿ ಕೂಡ ವ್ಯತ್ಯಾಸ. ಭೋಗ ದೃಷ್ಟಿ ವ್ಯತ್ಯಾಸ ಏನು ಅಂದ್ರೆ ಭಗವಂತ ನನಗೆ ಕೊಟ್ಟಿರುವಂಥದ್ದು ನನ್ನ ಪ್ರೀತಿ ಭಗವಂತನ ಕಡೆಗೆ ಬೆಳೆಸ್ಲಿಕ್ಕೆ ವಿನಃ ಬೇರೆ ಏನಕ್ಕೂ ಅಲ್ಲ. ನನಗೆ ಈ ದೇಹ ಸಿಕ್ಕಿದೆ ಅಂದ್ರೆ ಯಾಕೆ ಉದ್ದೇಶ? ಈ ದೇಹ ಸಿಕ್ಕಿದ್ದು ಭಗವಂತನ ಕಡೆ ಹೋಗ್ಲಿಕ್ಕೆ ಮಾತ್ರ, ಬೇರೆ ಏನು ಉದ್ದೇಶ ಅಲ್ಲ ಇದರದ್ದು. ಅದೇ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಎಲ್ಲಾ ಧರ್ಮ ಅಂದ್ರೆ ದೇಹ ಧರ್ಮವನ್ನು ಕೂಡ ತ್ಯಾಗ ಮಾಡಬೇಕು. ನಾವು ಹಿಂದಿನ ಕ್ಲಾಸ್ಗಳಲ್ಲಿ ಓದಿದ್ದೇವೆ, ಈಶ್ವರಪುರಿಗಳ ಗುರುಗಳಾದಂತಹ ಯಾರು? ಬೇಗ ಈಶ್ವರಪುರಿಗಳ ಗುರುಗಳು ಮಾಧವೇಂದ್ರಪುರಿ. ಹರೇ ಕೃಷ್ಣ, ಧನ್ಯವಾದ. ಮಾಧವೇಂದ್ರ ಪುರುಗಳು ಹೇಳ್ತಾರೆ, ಏನ್ ಹೇಳ್ತಾರೆ ಅಂದ್ರೆ, ಸಂಧ್ಯಾ ವಂದನ ಭದ್ರಮಸ್ತು ಭವತೋ ಭೋಸ್ನಾನ ತುಭ್ಯಂ ನಮೋ ಅಂತ ಹೇಳಿ ಎಂತ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ನಂಗಿದೇನು ಬೇಡ, ಏನು ಬೇಡ ಅಂತ. ಅಂದ್ರೆ ಆ ಸ್ಥಿತಿಯಲ್ಲಿ ನಾವಿಲ್ಲ, ಆದ್ರೂ ಕೂಡ ಅಂತಹ ಶುದ್ಧ ಭಕ್ತರು ಏನ್ ಹೇಳ್ತಾರೆ, ಎಲ್ಲ ದೇಹ ಧರ್ಮವನ್ನ ಅವರು ತ್ಯಜಿಸ್ಬಿಡ್ತಾರೆ. ಅವ್ರೇನು ಒಂದೇ ಧರ್ಮ ಅವರಿಗೆ ಭಗವಂತನ ಸೇವೆ. ಇದನ್ನೇ ನಾವು ಮುಖ್ಯವಾಗಿ ತಗೊಂಡು, ಆದ್ರೆ ಆ ಲೆವೆಲಲ್ಲಿ ನಾವಿಲ್ಲದ ಕಾರಣ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಎಲ್ಲವನ್ನ ಫಾಲೋ ಮಾಡ. ಅದಕ್ಕೆ ವರ್ಣಾಶ್ರಮ ಧರ್ಮ ಅಂದ್ರೆ ವರ್ಣಾಶ್ರಮ ಧರ್ಮ ಅಷ್ಟು ಅಗತ್ಯ. ಅದು ಯಾಕೆ ಅಂತ ಹೇಳಿದ್ರೆ ಒಬ್ಬನನ್ನ ಸತ್ವಗುಣಕ್ಕೆ ತಂದು ಕೊಡ್ತದೆ. ಆ ಸತ್ವಗುಣದಲ್ಲಿ ಮಾತ್ರ ಭಗವಂತನ ಸೇವೆ ಮಾಡ್ಲಿಕ್ಕೆ ಸಾಧ್ಯ, ಭಗವಂತನ ಪ್ರೀತಿ ಮಾಡ್ಲಿಕ್ಕೆ ಸಾಧ್ಯ. ರಜೋಗುಣದಲ್ಲಿ ತಮೋಗುಣದಲ್ಲಿ ಸಾಧ್ಯ ಇಲ್ಲ ಅಂತ ನಾವು ಮುಂಚೆ ನೋಡಿದ್ದೇವೆ. ಯಾಕೆ ಅಂತ ಹೇಳಿದ್ರೆ ರಜೋಗುಣ ಮತ್ತು ತಮೋಗುಣದಲ್ಲಿ ಏನು ಪ್ರವೃತ್ತಿ ಆಗ್ತದೆ? ಕಾಮ ಪ್ರವೃತ್ತಿ ಆಗ್ತದೆ. ಆ ಕಾಮ ಅಂತ ಹೇಳಿದ್ರೆ ಏನು? ಭಗವಂತನ ಸೇವೆ ಅಲ್ಲ, ತನ್ನದೇ ಸೇವೆ ಮಾಡುವಂತಹ ಪ್ರವೃತ್ತಿ. ಆತ್ಮ ಇಂದ್ರಿಯ ಆಗ್ತದೆ. ಅದು ಆತ್ಮ ನನ್ನದೇ ಇಂದ್ರಿಯವನ್ನ ಸುಖಪಡಿಸ್ಲಿಕ್ಕೆ ಮಾಡುವುದೇ ಕಾಮ. ಆದ ಕಾರಣ ಈ ರಜೋಗುಣ ತಮೋಗುಣದಿಂದ ಮೇಲೆ ಹೇಳ್ಬೇಕು ಅಂತ ಹೇಳಿದ್ರೆ ವರ್ಣಾಶ್ರಮ ಧರ್ಮ ಬಹು ಅಗತ್ಯ. ಆದ ಕಾರಣ ನಾವೆಲ್ಲ ಅದರ ಬಗ್ಗೆ ಕೂಡ ಚಿಂತನೆ ಮಾಡಬೇಕು. ಅದನ್ನೇ ಭಗವಂತ ಅರ್ಜುನನಿಗೆ ಹೇಳ್ತಾ ಇರುವಂಥದ್ದು, ನೀನು ಕ್ಷತ್ರಿಯ ಧರ್ಮವನ್ನ ಯುದ್ಧ ಮಾಡ್ಲಿಕ್ಕೆ ಉಪಯೋಗಿಸ್ಲಿಲ್ಲ ಅಂದ್ರೆ ಅವ್ರು ಹೇಗೂ ನಾನು ಅವರನ್ನು ಕೊಂದಿದ್ದೇನೆ, ನೀನು ಮಾಡ್ಲಿಲ್ಲ ಅಂದ್ರೆ ನೀನು ಹೇಡಿ ಆಗ್ತೀಯಾ, ಅಂದ್ರೆ ನೀನು ನಿನ್ನ ದೇಹ ಧರ್ಮವನ್ನ ಪಾಲನೆ ಮಾಡದಂತಹ ಒಂದು ವಿಚಾರಕ್ಕೆ ತುತ್ತಾಗ್ತೀಯ. ಭಗವಂತನ ಭಕ್ತ ಅಂತೂ ಅವನು ಯಾವತ್ತು, ಅವನ ಫ್ರೆಂಡ್ ಅವ ಯಾವತ್ತು. ಆದ ಕಾರಣ ನೀನು ಭಗವಂತನ ಭಕ್ತನಾಗಿ ನೀನು ಈ ವಿಚಾರವನ್ನು ಮಾಡದೇ ಇದ್ರೆ ಏನಾಗ್ತದೆ? ಎಲ್ಲಾ ಲೋಕಕ್ಕೆ ಕೆಟ್ಟ ಹೆಸರು ತರ್ತೀಯ ನೀನು ಅಂತ ಹೇಳಿ. ಗುರು ಪರಂಪರೆಯಲ್ಲಿ ಸ್ವೀಕೃತವಾಗಿರುವಂತೆ ಗೀತೆಯ ಒಂದು ಇಂಗ್ಲಿಷ್ ಆವೃತ್ತಿಯು ಬಹಳ ಅಗತ್ಯವಾಗಿದೆ. ಈ ದೊಡ್ಡ ಅಗತ್ಯವನ್ನು ತುಂಬಿಕೊಡಲು ಇಲ್ಲಿ ಪ್ರಯತ್ನಿಸಲಾಗಿದೆ. ಇಮ್ಯಾಜಿನ್ ಮಾಡಿ, ಶ್ರೀಲ ಪ್ರಭುಪಾದರು ಇಂಥ ಒಂದು ವ್ಯಾಖ್ಯಾನ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವೆಲ್ಲರೂ ಈ ಒಂದು ಭಕ್ತಿಯನ್ನ ಇಷ್ಟೆಲ್ಲ ಮಾಡ್ತಿದ್ದೇವಾ? ಸಾಧ್ಯವೇ ಇಲ್ಲ. ಅದಕ್ಕೋಸ್ಕರ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಪ್ರೀಚಿಂಗ್ ಈಸ್ ಅನ್ ಎಸೆನ್ಸ್ ಅಂತ ಹೇಳಿ. ಅಂದ್ರೆ ಈ ಭಗವಂತನ ಭಕ್ತರ ಬಗ್ಗೆ, ಭಕ್ತಿಯ ಬಗ್ಗೆ ನಮಗೆ ಯಾವಾಗ ಗೊತ್ತಾಯ್ತು ಅದನ್ನ ಇನ್ನೊಬ್ಬರಿಗೆ ಹೇಳುವುದು ತುಂಬಾ ಅಗತ್ಯ. ತುಂಬಾ ಅರ್ಥ ಮಾಡ್ಲಿಕ್ಕೆ ಪ್ರಯತ್ನ ಪಡೋದು,
ಆಮೇಲೆ ಅದನ್ನು ಹೇಳಲಿಕ್ಕೆ ಪ್ರಯತ್ನ ಪಡೋದು, ಆಮೇಲೆ ತಪ್ಪಿದ್ದಲ್ಲಿ ಕರೆಕ್ಷನ್ ಮಾಡ್ಲಿಕ್ಕೆ ಪ್ರಯತ್ನ ಪಡೋದು. ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಈ ಒಂದು ಪರಂಪರೆ ದೃಢ ಆಗ್ತದೆ. ಪರಂಪರೆ ದೃಢ ಆಗ್ತದೆ. ಜ್ಞಾನ ಯಾವತ್ತಿರ್ತದೆ, ಆದ್ರೆ ಪರಂಪರೆ ಇಲ್ಲದಿದ್ರೆ ಆ ಜ್ಞಾನಕ್ಕೆ ಒಂದು ದೋಣಿಯೇ ಇಲ್ಲದಂತಹ ಸ್ಥಿತಿ, ಅದು ಕಾರ್ಯರೂಪಕ್ಕೆ ಬರದೇ ಇರುವಂತಹ ಸ್ಥಿತಿ. ಆ ಕಾರ್ಯರೂಪಕ್ಕೆ ಕೊಟ್ಟದ್ದು ಯಾರು? ಶ್ರೀಲ ಪ್ರಭುಪಾದರು. ಅಂತಹ ದೊಡ್ಡ ಪರಂಪರೆಯಲ್ಲಿ ಬಂದಂತಹ ಬ್ರಹ್ಮ ಮಾಧ್ವ ಗೌಡಿಯ ಪರಂಪರೆಯಲ್ಲಿ ಬಂದಂತಹ ಶ್ರೀಲ ಪ್ರಭುಪಾದರು ನಮ್ಮೆಲ್ಲರಿಗೂ ಕೂಡ ನಮ್ಮ ಬಾಗಿಲಿನ ಕಡೆ, ಕೈ ಕಡೆಗೆ, ಬಾಯಿ ಕಡೆಗೆ ಕರ್ಕೊಂಡು ಬಂದು ಭಗವಂತನನ್ನು ಕೊಟ್ಟಿದ್ದಾರೆ. ಇನ್ನೂ ನಾವು ಇದನ್ನ ಸ್ವೀಕರಿಸಲಿಲ್ಲ ಅಂದ್ರೆ ಅದು ದೌರ್ಭಾಗ್ಯ. ದೊಡ್ಡ ದೌರ್ಭಾಗ್ಯ ಅದು. ಅಂತ ದೌರ್ಭಾಗ್ಯ ನಮ್ಗೆ ಯಾರಿಗೂ ಬರಬಾರದು. ನಾವೆಲ್ಲ ಜೊತೆಯಲ್ಲಿ ಸೇರಿ ಭಗವಂತನ ಭಕ್ತಿ, ಶ್ರೀಲ ಪ್ರಭುಪಾದರ ಸೇವೆ ಎಲ್ಲರೂ ಚೆನ್ನಾಗಿ ಮಾಡೋಣ, ನಿತ್ಯವೂ ಮಾಡೋಣ. ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ನಾವೆಲ್ಲರೂ ಒಂದಾಗಿ ಭಗವಂತನ ಧಾಮಕ್ಕೆ ಹೋಗ್ತಾರೆ. 10,000 ವರ್ಷಗಳ ಒಳಗೆ ಎಲ್ಲರೂ ಹೋಗ್ಲಿಲ್ಲ ಅಂದ್ರೆ ಮತ್ತೆ ಹೋಗುದು ತುಂಬಾ ಕಷ್ಟ. ಈ ದೊಡ್ಡ ಅಗತ್ಯವನ್ನು ತುಂಬಿಕೊಡ್ಲಿಕ್ಕೆ ಇಲ್ಲಿ ಪ್ರಯತ್ನಿಸಲಾಗಿದೆ ಶ್ರೀಲ ಪ್ರಭುಪಾದರಿಂದ. ಭಗವದ್ಗೀತೆಯನ್ನು ಯಥಾರೂಪವಾಗಿ ಅಂಗೀಕರಿಸಿದರೆ ಆಸ್ ಇಟ್ ಈಸ್ ಅಂತ ಹೇಳ್ತಾರೆ ಶ್ರೀಲ ಪ್ರಭುಪಾದರು. ಅದು ಹೇಗೆ ಆಸ್ ಇಟ್ ಈಸ್ ಅಂತ ಹೇಳೋದು ತುಂಬಾ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಈಗ ಸಂಸ್ಕೃತ ಗ್ರಾಮರ್ ಅನ್ನು ಯಾವ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಯಾಕಂದ್ರೆ ಮನುಷ್ಯನಿಗೆ ಅಂಥ ಬೇರೆ ಬೇರೆ ರೀತಿಯಂತಹ ಒಂದು ಕರ್ಮದ ಫಲ ಇದೆ. ಅದಕ್ಕೆ ಒಬ್ಬೊಬ್ಬ ಒಂದೊಂದು ರೀತಿಯಲ್ಲಿ ಯೋಚನೆ ಮಾಡ್ತಾನೆ ಒಂದು ವಿಚಾರವನ್ನು. ಆದ ಕಾರಣ ಆ ಒಂದು ಡಿಫೆಕ್ಟ್ ಎಲ್ಲರಿಗೂ ಇದೆ. ಆದ್ರೆ ಶುದ್ಧ ಭಕ್ತರು ಇಲ್ಲಿಯವರಲ್ಲ. ಈಗ ಕೆಲವರು ಹೇಳ್ತಾರೆ ಪ್ರಭುಪಾದರು ಅಷ್ಟು ವರ್ಷ ಕಷ್ಟಪಟ್ಟು ಸ್ಟಡಿ ಮಾಡಿ ಇಲ್ಲ, ಅವರು ಶುದ್ಧ ಭಕ್ತರು. ಅದೆಲ್ಲ ನಮಗೆ ಕಾಣ್ಲಿಕ್ಕೆ ಅವರು ಸ್ಟಡಿ ಮಾಡಿದಾಗ ಕಾಣ್ತದೆ. ಅವರು ಶುದ್ಧ ಭಕ್ತರು, ಅವರು ಭಗವದ್ಧಾಮದಿಂದ ಬಂದವರು, ಅವರು ಹುಟ್ಟುವಾಗಲೇ ಭಕ್ತರು. ಅವರು ಇಲ್ಲಿ ಬಂದು ಆಮೇಲೆ ನನ್ನ ಹಾಗೆ ಡೆವಲಪ್ ಆದವರಲ್ಲ. ಅದನ್ನು ನಾವು ಫಸ್ಟ್ ತಗೊಳ್ಬೇಕು. ಆದ ಕಾರಣ ಇದು ಯಥಾರೂಪ. ಕೆಲವರು ಹೇಳ್ತಾರೆ ಹಾಗೆ, ಅದು ತುಂಬಾ ತಪ್ಪು ಅದು ಹೇಳುವಂಥದ್ದು. ಪ್ರಭುಪಾದರು ಜ್ಞಾನವನ್ನ ಸಂಪಾದನೆ ಮಾಡಿ ಸ್ಟಡಿ ಮಾಡಿ ಆಮೇಲೆ ಇದನ್ನು ಕೊಟ್ಟರು ಎಲ್ರಿಗೆ. ಭಕ್ತಿಯನ್ನ ಅಂದ್ರೆ ಭಕ್ತಿಯ ಲಕ್ಷಣಗಳನ್ನ ಅಡಗಿಸ್ಲಿಕ್ಕೆ ಭಕ್ತನ ಮುಖಾಂತರ ಭಗವಂತ ಈ ರೀತಿಯಲ್ಲಿ ಮಾಡಿಸ್ತಾರೆ. ಆದ ಕಾರಣ ಯಾವತ್ತೂ ನಾವು ಭಗವಂತನ ಶುದ್ಧ ಭಕ್ತರನ್ನ ಅಷ್ಟು ಸುಮ್ಮನೆ ಏನು ಹೇಳುವ ಹಾಗಿಲ್ಲ. ಶ್ರೀಲ ಪ್ರಭುಪಾದರು ಅಂಥ ಮಹಾನ್ ವ್ಯಕ್ತಿ. ಅವರು ಇಲ್ಲಿಯವರಲ್ಲ, ನನ್ನ ಹಾಗೆ ಇಲ್ಲಿಯವರಲ್ಲ. ಅವರು ನೇರವಾಗಿ ಇಲ್ಲಿ ಬಂದು ಭಗವಂತನ ಸೇನಾಧಿಪತಿ ಭಕ್ತ. ಅವರು ನೇರವಾಗಿ ಇಲ್ಲಿ ಬಂದು ನಮ್ಮೆಲ್ಲರನ್ನ ಇಲ್ಲಿಂದ ವಿಮೋಚನೆ ಮಾಡ್ಲಿಕ್ಕೋಸ್ಕರ ಈ ಭಗವದ್ಗೀತೆಯನ್ನು ಕೊಟ್ಟಿದ್ದಾರೆ. ಅದಕ್ಕೋಸ್ಕರವೇ ಇದು ಯಥಾರೂಪ. ಬೇರೆ ಏನೇ ಕಾರಣ ಕೊಟ್ಲಿ, ಆದ್ರೆ ಇದೇ ಮುಖ್ಯವಾದ ಯಥಾರೂಪ. ಯಾಕಂತ ಹೇಳಿದ್ರೆ ಭಗವಂತನ ಬಗ್ಗೆ ಗೊತ್ತಿದ್ದವರು ಮಾತ್ರ ಯಥಾರೂಪ ಕೊಡ್ಲಿಕ್ಕೆ ಸಾಧ್ಯ. ಭಗವಂತನಿಗೆ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಏನು ಯಥಾರೂಪ ಕೊಡ್ಲಿಕ್ಕೆ ಸಾಧ್ಯ? ಆದ ಕಾರಣ ಶ್ರೀಲ ಪ್ರಭುಪಾದರು ಖಂಡಿತವಾಗಿ ನಮಗೆಲ್ಲರಿಗೂ ಗೊತ್ತುಂಟು ಅದು ಯಥಾರೂಪ. ಯಾಕೆಂದ್ರೆ ಅಷ್ಟು ಸಲ ನಮಗೆಲ್ಲರಿಗೂ ಕೃಷ್ಣನ ಬಗ್ಗೆ ಚೆನ್ನಾಗಿ ಅರಿವು ಮೂಡಿಸುವಂತಹ ಒಂದು ಶಾಸ್ತ್ರ ಗ್ರಂಥ ಇದು. ಶಾಸ್ತ್ರ ಗ್ರಂಥ ಕೃಷ್ಣ ಅಂತ ಒಂದನೇ ಪರ್ಪೋಟು, ಒಂದನೇ ಶ್ಲೋಕ ಓದಿದವನಿಗೂ ಕೂಡ ಕೃಷ್ಣ ಯಾರು ಅಂತ ಗೊತ್ತಾಗ್ತದೆ. ಪ್ರತಿಯೊಂದು ಶ್ಲೋಕದಲ್ಲಿ ಕೃಷ್ಣನ ಬಗ್ಗೆ ವಿವರಣೆ ಇದೆ. ಆದ ಕಾರಣ ಕೃಷ್ಣನ ಬಗ್ಗೆ ಸಂಪೂರ್ಣ ಜ್ಞಾನ ಕೊಡುವಂತಹ ಒಂದು ಗ್ರಂಥ ಈ ಭಗವದ್ಗೀತೆ. ಯಥಾರೂಪವಾಗಿ ಅಂಗೀಕರಿಸಿದರೆ ಮಾನವ ಕುಲಕ್ಕೆ ಅದು ಒಂದು ದೊಡ್ಡ ವರ. ಆದರೆ ಅದನ್ನು ಊಹಾತ್ಮಕ ಚಿಂತನೆಗಳ ಒಂದು ಗ್ರಂಥವನ್ನಾಗಿ ಸ್ವೀಕರಿಸಿದರೆ ಅದು ವ್ಯರ್ಥ ಕಾಲಕ್ಷೇಪ, ಸುಮ್ಮನೆ ಟೈಮ್ ವೇಸ್ಟ್ ಅಂತ ಹೇಳ್ತಿದ್ದಾರೆ. ಯಾಕೆ? ಸುಮ್ಮನೆ ಜ್ಞಾನ. ಆ ಜ್ಞಾನದಿಂದ ಏನ್ ಸಿಗ್ತದೆ? ಏನು ಸಿಗುದಿಲ್ಲ. ಈಗ ನಾನು ನೋಡಿದ್ದೇನೆ, ಎಷ್ಟೋ ಜನ ಸೂರ್ಯ ನಮಸ್ಕಾರ ಮಾಡ್ತಾರೆ. ಯಾಕೆ ಮಾಡ್ತಾರೆ? ಸ್ವಲ್ಪ ಹೆಲ್ದಿ ಆಗಿರ್ಲಿ, ಆರೋಗ್ಯ ಇರ್ಲಿ, ಆಮೇಲೆ ಏನು, ಅಥವಾ ಸೂರ್ಯ ಭಗವಂತನ ಬಗ್ಗೆ ಏನೋ ಥಿಂಕ್ ಮಾಡ್ಕೊಂಡು ಸೂರ್ಯ ನಮಸ್ಕಾರ ಮಾಡ್ತಾರೆ. ಆದ್ರೆ ಅವರಿಗೆ ಒಂದು ಸಲ ಕೃಷ್ಣನಿಗೆ ಒಂದು ಕೈಕಾಲು ಅಂದ್ರೆ ಬಗ್ಗೆ ಒಂದು ನಮಸ್ಕಾರ ಮಾಡುವಂತದ್ದು ಬಗ್ಗುದೇ ಇಲ್ಲ. ಆ ಒಂದು ಬಗ್ಗಿದ್ರೆ ಎಷ್ಟೋ ಜನ್ಮದ ಪಾಪ ಹೋಗ್ತದೆ. ಆದ್ರೆ ಅದು ಕಣ್ಣಿಗೆ ಕಾಣುದಿಲ್ಲಲ್ಲ, ನಂಬಿಕೆ ಇಲ್ಲ. ಇಲ್ಲಿ ಕಣ್ಣಿಗೆ ಕಾಣ್ತಾ ಉಂಟಲ್ಲ, ಹೊಟ್ಟೆ ಬೊಜ್ಜು ಕರಗಿತು, ಆಹಾ ರಿಲ್ಯಾಕ್ಸ್ ಆಯ್ತು, ಸೂರ್ಯ ನಮಸ್ಕಾರ ಮಾಡ್ತೇವೆ. ಒಂದು ಉದಾಹರಣೆ, ಈ ಉದಾಹರಣೆ ನಮಗೆ ಅರ್ಥ ಆಗ್ತದೆ. ನಮಗೆ ಭಕ್ತಿ ಅಂತ ಹೇಳಿದ್ರೆ ಅಷ್ಟು ಸುಲಭ ಅಲ್ಲ. ಭಕ್ತಿ ಅಂತ ಹೇಳುದು ಬರುದು ಭಗವಂತ ಭಕ್ತರ ಸಂಘ. ಆ ಭಕ್ತರ ಸಂಘ ಹೇಗೆ ಸಿಗ್ತದೆ? ಶುದ್ಧ ಭಕ್ತರ ಒಂದು ಆಶೀರ್ವಾದದಿಂದ. ಶುದ್ಧ ಭಕ್ತರಾದ ಶ್ರೀಲ ಪ್ರಭುಪಾದರು ನಮ್ಗೆಲ್ಲರಿಗೂ ಆಶೀರ್ವಾದ ಕೊಟ್ಟ ಕಾರಣ ಅವರ ಗುರು ಪರಂಪರೆಯಲ್ಲಿ ಇರುವಂತಹ ಎಲ್ಲ ಆಚಾರ್ಯರಿಗೂ ಈಗ ಇರುವಂತಹ ಆಚಾರ್ಯರುಗಳ ಆಶೀರ್ವಾದ ಇರುವ ಕಾರಣ ನಾವೆಲ್ಲ ಒಂದಾಗಿದ್ದೇವೆ. ಇಲ್ಲದ್ರೆ ಸಾಧ್ಯ ಇಲ್ಲ. ಆದ ಕಾರಣ ಈ ಪರಂಪರೆಯನ್ನು ನಾವು ಮುಂದುವರಿಸಲಿಕ್ಕೆ ನಾವೆಲ್ಲ ತುಂಬಾ ಅಗತ್ಯ. ನಾವೆಲ್ಲ ಒಟ್ಟಿಗೆ ಸೇರಿ ಅದನ್ನ ಒಳ್ಳೆ ರೀತಿಯಲ್ಲಿ ಮುಂದುವರಿಸೋದು ತುಂಬಾ ತುಂಬಾ ಅಗತ್ಯ. ಇವತ್ತು ಒಂದೇ ಶ್ಲೋಕ
ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಶ್ಲೋಕಕ್ಕೆ ಹೋಗೋಣ. ಯಾಕಂದ್ರೆ ಈ ಶ್ಲೋಕಗಳು ಎಲ್ಲ ಇಂಪಾರ್ಟೆಂಟು, ಸ್ವಲ್ಪ ನಿಧಾನ ಹೋಗ್ತಾ ಇದ್ದೇವೆ, ಕ್ಷಮಿಸಿ. ಏನಾದರೂ ಪ್ರಶ್ನೆ ಅಥವಾ ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಮುಂದೆ ಬನ್ನಿ.